ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ सूत्रभाष्यकृतौ वन्दे भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। कृष्णं वन्दे जगद्गुरुं। हरि ओಂ। 9ನೇ ಅಧ್ಯಾಯದ 20ನೆಯ ಶ್ಲೋಕದಿಂದ ಆರಂಭ ಮಾಡಿ 29ನೆಯ ಶ್ಲೋಕದವರೆಗೂ ಇರುವ ವಿಷಯ ಸಕಾಮ ಮತ್ತು ನಿಷ್ಕಾಮ ಭಕ್ತಿ. ಈ ವಿಷಯದ ಕುರಿತಾಗಿ ಭಗವಂತ ತಿಳಿಸಿಕೊಡ್ತಾ ಇದ್ದಾನೆ. ಆರಂಭದ 2 ಶ್ಲೋಕಗಳಲ್ಲಿ ಸಕಾಮ ಭಕ್ತರ ಕುರಿತಾಗಿ ತಿಳಿಸಿದ್ದಾನೆ. ಅವರಿಗೆ ಆಗತಕ್ಕಂತಹ ಪ್ರಾಪ್ತಿ ಎನ್ನುವಂಥದ್ದು ಅಲ್ಪವಾದದ್ದು. ಗತಾಗತಂ ಕಾಮ ಕಾಮ ಲಭಂತೆ. ಹುಟ್ಟು ಸಾವಿನ ಚಕ್ರದೊಳಗೆ ಪುನಃ ಪುನಃ ಸಿಲುಕಿಕೊಳ್ಳುತ್ತಾರೆ ಎಂಬುದನ್ನ ತಿಳಿಸಿದ್ದನು. ಅದರಲ್ಲಿ ತಿಳಿಯಬೇಕಾದ ಸಂಗತಿ ಅಂದ್ರೆ ಸಕಾಮ ಭಕ್ತಿಯ ನಿಂದನೆ ಅಲ್ಲ, ಅದರ ಪರಿಮಿತತೆ, ಲಿಮಿಟೇಷನ್ ಏನು ಎಂಬುದನ್ನು ತಿಳಿಸಿಕೊಟ್ಟಿದ್ದಾನೆ. ಮತ್ತೆ 22ನೇ ಶ್ಲೋಕದಿಂದ ಆರಂಭ ಮಾಡಿ 29ರ ತನಕವೂ ಕೂಡ ಈ 8 ಶ್ಲೋಕಗಳಲ್ಲಿ ನಿಷ್ಕಾಮ ಭಕ್ತಿಯನ್ನ ತಿಳಿಸಿಕೊಡ್ತಾ ಇದ್ದಾನೆ. ನಿಷ್ಕಾಮ ಭಕ್ತಿಯಲ್ಲಿ 2 ಬಗೆಯನ್ನೇ ಮಾಡಿ ಹೇಳ್ತಾನೆ. ಒಂದು ಅನ್ಯ ದೇವತಾ ಭಕ್ತಿ, ಇನ್ನೊಂದು ಪರಮಾತ್ಮ ಭಕ್ತಿ ಎಂಬುದಾಗಿ. ಈ ಪುನಃ ಈ ಅನ್ಯ ದೇವತಾ ಭಕ್ತಿ ಎನ್ನುವುದು ಕೂಡ ನಿಷ್ಕಾಮವಾಗಿ ಮಾಡಿದರೆ ಅದು ಭಗವತ್ ಪ್ರಾಪ್ತಿಯನ್ನ ಮಾಡಬಲ್ಲದು. ಯಾಕೆಂದ್ರೆ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ. ಎಲ್ಲ ಯಜ್ಞಗಳ ಒಡೆಯನು, ಕರ್ಮಫಲ ಭೋಕ್ತನು, ಕರ್ಮಫಲ ದಾತೃವು ತಾನೇ ಆಗಿದ್ದೇನೆ, ಪರಮೇಶ್ವರನಾದ ನಾನೇ ಆಗಿದ್ದೇನೆ. ಆದ್ರಿಂದ ಆ ದೇವತೆಯ ಮೂಲಕವಾಗಿ ನನ್ನನ್ನು ನೀನು ಅರ್ಚಿಸಬಹುದು. ಆದ್ರೆ ತಿಳಿದಿರಬೇಕು ಅಷ್ಟೇ, ಇದು ಪರಿಚ್ಛಿನ್ನವಾದ ಯಾವುದೋ ಚೇತನವಲ್ಲ. ಈ ಮೂಲಕವಾಗಿ, ಈ ಉಪಾಧಿಯ ಮೂಲಕವಾಗಿ ನಾನು ಆ ಪರಬ್ರಹ್ಮವನ್ನೇ ಆರಾಧಿಸ್ತಾ ಇದ್ದೇನೆ ಎಂಬುದು ತಿಳಿದಿದ್ರೆ ತೊಂದರೆ ಇಲ್ಲ. ಅದು ತಿಳಿಯದೆ ಒಂದು ಕಾಮನೆಗೋಸ್ಕರ ಅನ್ಯ ದೇವತೆಯನ್ನು ಭಜಿಸಿದರೆ ಅವನು ಅಲ್ಪವಾದ ಫಲವನ್ನೇ ಪಡೆದುಕೊಳ್ತಾನೆ ಎಂಬುದನ್ನು ಸ್ಪಷ್ಟಪಡಿಸಿದನು. ಆಮೇಲೆ 26ರಿಂದ ನಿಷ್ಕಾಮ ಭಕ್ತಿಯ ವರ್ಣನೆಯನ್ನ ಮಾಡ್ತಾ ಇದ್ದಾನೆ. ಭಕ್ತಿಯ ಸೌಲಭ್ಯ, ವಿಶೇಷವಾಗಿ ಸುಲಭತೆ. ನಿಷ್ಕಾಮ ಭಕ್ತಿ ಅನ್ನೋದು ಎಷ್ಟು ಸುಲಭ ಸಾಧ್ಯವಾಗುವುದು. ಶಂಕರರು ಭಾಷ್ಯದಲ್ಲಿ ನ ಕೇವಲಂ ಮದ್ಭಕ್ತಾನಾಂ ಅನಾವೃತ್ತಿ ಲಕ್ಷಣಂ ಅನಂತ ಫಲಂ ಸುಖಾರಾಧನಶ್ಚ ಅಹಂ. ಭಗವಂತನನ್ನ ಭಜಿಸಿದರೆ, ಪೂಜಿಸಿದರೆ, ಆರಾಧಿಸಿದರೆ, ಅದು ಆ ಕಡೆ ಇಲ್ಲ, ಇದು ಲೈಟ್ ಆಫ್, ಬಾಗಿಲು ಕ್ಲೋಸ್ ಮಾಡಿ, ಲೈಟ್ ಆಫ್ ಆನ್ ಮಾಡಿ. ಅನಾವೃತ್ತಿ ಲಕ್ಷಣ ಅಂದ್ರೆ ಹುಟ್ಟು ಸಾವಿನ ಚಕ್ರದಿಂದ ಅವನು ಬಿಡುಗಡೆ ಆಗುವುದಷ್ಟೇ ಅಲ್ಲ, ಭಗವಂತನ ಆರಾಧನೆ ಬಹಳ ಸುಲಭ ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಸಕಾಮ ಭಕ್ತಿ ವಿಷಯಕ್ಕೆ ಬಂದಾಗ ಯಾವುದೋ ಒಂದು ಕಾಮನೆಯನ್ನು ಇಟ್ಟು
ನಾವು ದೇವತೆಯನ್ನು ಅಥವಾ ಈಶ್ವರನನ್ನು ಪೂಜಿಸುವುದು, ಅರ್ಚಿಸುವುದು, ವ್ರತವನ್ನು ಪಾಲಿಸುವುದು ಅಥವಾ ಯಜ್ಞಗಳನ್ನು ಮಾಡುವುದು, ಅದರಲ್ಲಿ ನಿರ್ದಿಷ್ಟವಾದಂತಹ ವಿಧಿ ನಿಷೇಧಗಳಿದೆ. ಇಷ್ಟು ಹೊತ್ತಿಗೆ ಏಳಬೇಕು, ಈ ರೀತಿಯಾಗಿ ಆಚರಣೆಯನ್ನು ಮಾಡಬೇಕು, ಒಂದಿಷ್ಟು ನಿಯಮಗಳನ್ನ ಪರಿಪಾಲಿಸಬೇಕಾಗ್ತದೆ, ವಿಧಿಪೂರ್ವಕವಾಗಿ ಅದನ್ನ ಮಾಡಬೇಕಾಗ್ತದೆ. ಈಗ ಪುತ್ರಕಾಮೇಷ್ಟಿ ಯಾಗ ಅದೊಂದು ಕಾಮ್ಯಕರ್ಮ. ಪುತ್ರನನ್ನ ಪಡೆಯಬೇಕು ಎಂಬ ಇಚ್ಛೆಯಿಂದ ಅವನು ಯಾಗವನ್ನು ಮಾಡುವಾಗ ಶಾಸ್ತ್ರದಲ್ಲಿ ಹೇಗೆ ವಿಧಿಸಿದೆಯೋ ಹಾಗೇ ಮಾಡಬೇಕಾಗುತ್ತೆ. ನನ್ನ ಮನಸ್ಸಿಗೆ ಬಂದಂತೆ ನನಗೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಕಾಮ್ಯಕರ್ಮಗಳೆಲ್ಲ ವಿಧಿಪೂರ್ವಕವಾಗಿ ಮಾಡಬೇಕಾದದ್ದು. ಹಾಗೊಂದೊಮ್ಮೆ ಒಬ್ಬ ವ್ಯಕ್ತಿ ವಿಧಿಯನ್ನ ತಿರಸ್ಕರಿಸಿ ಮಾಡಿದರೆ ಅದನ್ನ ತಾಮಸಿಕ ಯಜ್ಞ ಎಂಬುದಾಗಿ ಕರೆಯಲ್ಪಡುತ್ತೆ. ಅದು ಫಲವನ್ನು ಕೊಡುವುದಿಲ್ಲ ಅಷ್ಟೇ ಅಲ್ಲ, ಒಮ್ಮೆ ಅವನಿಗೆ ಪ್ರತ್ಯವಾಯ ದೋಷ ಉಂಟಾಗ್ತದೆ. ಆ ಪ್ರತ್ಯವಾಯ ದೋಷದಿಂದ ಸಮಸ್ಯೆಗಳೇ ಆಗಬಹುದು. ಅದಕ್ಕೆ ಪ್ರಾಯಶ್ಚಿತ್ತಾದಿಗಳನ್ನು ಮಾಡಬೇಕಾಗ್ತದೆ. ಕಾಮ್ಯ ಕರ್ಮಗಳಲ್ಲಿ ವಿಧಿಪೂರ್ವಕವಾಗಿ ಅದನ್ನ ಆಚರಿಸದೇ ಇದ್ದಾಗ ಅಥವಾ ಲೋಪದೋಷಗಳಾದಾಗ, ಮಂತ್ರ, ವರ್ಣ, ಸ್ವರ, ಕ್ರಿಯಾ, ತಂತ್ರ ಇವುಗಳಲ್ಲಿ ಲೋಪಗಳಾದಾಗ ಅದಕ್ಕೆ ಪ್ರಾಯಶ್ಚಿತ್ತಾದಿಗಳನ್ನು ಹೇಳಿದೆ. ಆದರೆ ನಿಷ್ಕಾಮ ಭಕ್ತಿಯಲ್ಲಿ ವಿಶೇಷವಾದ ಯಾವುದೇ ವಿಧಿವಿಧಾನಗಳಿಲ್ಲ. ವಿಧಿವಿಧಾನಗಳನ್ನ ಅನುಸರಿಸಿದ್ರೆ ಉತ್ತಮ. ಒಂದೊಮ್ಮೆ ಅನುಸರಿಸುವಲ್ಲಿ ಲೋಪದೋಷಗಳಾದರೆ ಪ್ರಾಯಶ್ಚಿತ್ತ ಅಂದ್ರೆ ಪ್ರತ್ಯವಾಯ ದೋಷ ಅನ್ನೋದು ಬರುವುದಿಲ್ಲ. ಕೃಷ್ಣನೇ ಈ ಮಾತನ್ನು ಹೇಳಿದ್ದಾನೆ, ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಇದನ್ನು ಸ್ವಲ್ಪವೇ ಆಚರಿಸಿದರೂ ಕೂಡ ದೊಡ್ಡ ಭಯದಿಂದ ನಮ್ಮನ್ನ ಕಾಪಾಡುತ್ತದೆ. ಅಂದ್ರೆ ಸರಳವಾದಂತಹ ಸುಲಭವಾದಂತಹ ವಿಧಾನ, ಪ್ರತ್ಯವಾಯ ದೋಷ ರಹಿತವಾದದ್ದು ಮತ್ತು ಅಲ್ಪಾಯಾಸದಿಂದ ಮಾಡಲ್ಪಡುವಂಥದ್ದು, ಮಹತ್ ಫಲವನ್ನು ಕೊಡ್ತಕ್ಕಂಥದ್ದು, ಹೀಗೆ ವಿಶಿಷ್ಟವಾದಂಥದ್ದು ನಿಷ್ಕಾಮ ಭಕ್ತಿ. ಆದ್ದರಿಂದ ಭಗವಂತ ನಮಗೆ ನಿಷ್ಕಾಮ ಭಕ್ತಿಯೆಡೆಗೆ ಚಲಿಸಬೇಕು ಎಂಬಂತಹ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾನೆ. ಸಕಾಮ ಭಕ್ತಿಯ ದೂಷಣೆ ಖಂಡಿತವಾಗಿಯೂ ಅಲ್ಲ. ಇದನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಬೇಕು. ಯಾವುದಾದ್ರೂ ಒಬ್ಬ ವ್ಯಕ್ತಿ ಲೌಕಿಕ ಕಾಮನೆಯಿಂದ ಭಗವದ್ ಆರಾಧನೆಯನ್ನು ಮಾಡಿದ್ರೆ ಅದು ಪಾಪವಲ್ಲ, ಅದು ದೋಷವಲ್ಲ. ಅವನು ಇನ್ನೂ ಬೆಳೆಯಬೇಕಾಗಿದೆ. ಯಾಕಂದ್ರೆ ಈ ಕಾಮನೆಯಿಂದ ಮಾಡಿದಂತಹ ಕರ್ಮ ರಾಜಸಿಕ ಕರ್ಮವಾಗ್ತದೆ. ಅದು ಅಧ್ಯಾತ್ಮ ಪ್ರಗತಿಗೆ ಅನುಕೂಲಕರವಾಗಿಲ್ಲ. ಯಾಕೆ? ಅವನು ಫಲವನ್ನು ಬಯಸ್ತಾನೆ, ಮನಸ್ಸು ರಾಗದ್ವೇಷಗಳಿಗೆ ಒಳಗಾಗ್ತದೆ, ಜೀವಭಾವ ಇನ್ನೂ ಗಟ್ಟಿ ಆಗ್ತದೆ, ಪ್ರಾಪಂಚಿಕ ವಿಷಯ ವಸ್ತುಗಳೆಲ್ಲ ಆಸಕ್ತಿ ಇನ್ನೂ ಭದ್ರವಾಗ್ತದೆ. ಆದ್ರಿಂದ ಅಧ್ಯಾತ್ಮ ಪ್ರಗತಿ ಆಗೋದಿಲ್ಲ. ಅದು ರಾಜಸಿಕ ಕರ್ಮ. ಆದ್ರೆ ಸಾತ್ವಿಕ ಕರ್ಮವಾಗಬೇಕಾದ್ರೆ ಫಲಾಸಕ್ತಿಯನ್ನ ಬಿಟ್ಟು ಮಾಡಬೇಕಾಗ್ತದೆ, ಅಪೇಕ್ಷೆಯನ್ನ ಬಿಟ್ಟು ಮಾಡಬೇಕಾಗ್ತದೆ. ಅದಕ್ಕೆ ಪಕ್ವತೆ ಬೇಕು. ಸಾಕಷ್ಟು ಜೀವನಾನುಭವ, ಶಾಸ್ತ್ರ ಗುರುವಾಕ್ಯಗಳ ಉಪದೇಶದ ಶ್ರವಣ, ಚಿಂತನೆ ಇವುಗಳಿಂದ ಯಾವಾತನ ಬುದ್ಧಿ ಪಕ್ವವಾಗಿದೆಯೋ ಅವನಿಗೆ ಮಾತ್ರ ಮಹತ್ಫಲವಾದಂತಹ ಪರಮಾತ್ಮ ಪ್ರಾಪ್ತಿಯನ್ನು ಪಡೆದುಕೊಳ್ಳಬೇಕು ಎನ್ನುವ ಇಚ್ಛೆ ಉಂಟಾಗ್ತದೆ. ಆಗ ಅವನು ನಿಷ್ಕಾಮವಾಗಿ ಮಾಡುವಂತಹ ಆರಾಧನೆ ಏನಿದೆ ಅದು ಸಾತ್ವಿಕ ಕರ್ಮವಾಗಿ ಅವನ ಉದ್ಧಾರಕ್ಕೆ ಕಾರಣವಾಗ್ತದೆ. ಅದಕ್ಕೆ ಭಗವಂತನು ತನ್ನ ಭಕ್ತಿಯ ಸೌಲಭ್ಯವನ್ನು ಹೇಳ್ತಾನೆ. ಪ್ರಸಿದ್ಧವಾದ ಶ್ಲೋಕ ಇದು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ.
ಇದರ ಅನ್ವಯ ಹೇಗಿದೆ? ಯಹ ಯಾವಾತನು, ಮೇ ನನಗೆ, ಪತ್ರಂ ಪತ್ರವನ್ನು, ಪುಷ್ಪಂ ಪುಷ್ಪವನ್ನು, ಫಲಂ ಫಲವನ್ನು, ತೋಯಂ ನೀರನ್ನು, ಭಕ್ತ್ಯಾ ಪ್ರಯಚ್ಛತಿ ಭಕ್ತಿಯಿಂದ ನೀಡುತ್ತಾನೋ ಕೊಡುತ್ತಾನೋ, ಅಂತಹ ಪ್ರಯತಾತ್ಮನಃ ಶುದ್ಧ ಅಂತಃಕರಣವುಳ್ಳವನ, ಭಕ್ತ್ಯಾ ಉಪಹೃತಂ ಭಕ್ತಿಯಿಂದ ಕೊಡಲ್ಪಟ್ಟ ವಸ್ತುಗಳೇನಿದೆಯೋ ತತ್ ಅಹಂ ಅಶ್ನಾಮಿ ಅವುಗಳನ್ನ ನಾನು ತಿನ್ನುತ್ತೇನೆ. ಅಶ್ನಾಮಿ ಅಂದ್ರೆ ತಿನ್ನುತ್ತೇನೆ, ಆದ್ರೆ ಇಲ್ಲಿ ಸ್ವೀಕರಿಸುತ್ತೇನೆ ಅಂತ ಅರ್ಥ. ಭಗವಂತ ಏನ್ ಹೇಳ್ತಿದ್ದಾನೆ? ಯಹ ಅಂದ್ರೆ ಯಾವಾತನು. ಈ ಶಬ್ದಕ್ಕೆ ಅರ್ಥ ಏನಪ್ಪಾ ಅಂದ್ರೆ ಇಲ್ಲಿ ಜಾತಿ, ಮತ, ಕುಲ, ಗೋತ್ರ, ಗಂಡು ಹೆಣ್ಣು ಇದ್ಯಾವ ಭೇದವನ್ನು ಇಲ್ಲ. ಯಾರೇ ಬೇಕಾದರೂ ಆಗಿರಬಹುದು. ಇದನ್ನು ಅತ್ಯಂತ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಭಗವಂತನ ಆರಾಧನೆ ಮಾಡ್ಲಿಕ್ಕೆ, ಭಗವಂತನ ಪೂಜೆ ಮಾಡ್ಲಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಯಾರ್ಯಾರಿಗೆ ಕೈ ಇದೆಯೋ, ಯಾರ್ಯಾರ ಮನೆಯಲ್ಲಿ ಹೂವನ್ನು ಸಂಗ್ರಹ ಮಾಡಲಿಕ್ಕೆ ಸಾಧ್ಯತೆ ಇದೆಯೋ ಎಲ್ಲರಿಗೂ ಕೂಡ ಭಗವಂತನ ಆರಾಧನೆ ಮಾಡಲಿಕ್ಕೆ ಅವಕಾಶಗಳಿದೆ. ಒಮ್ಮೊಮ್ಮೆ ಶಾಲಿಗ್ರಾಮಾದಿಗಳನ್ನು ಇಟ್ಟುಕೊಂಡಾಗ ಒಂದಿಷ್ಟು ಮಡಿ ಮೈಲಿಗೆ ಮುಂತಾದ ನಿಯಮಗಳನ್ನು ಇಟ್ಟುಕೊಂಡಿರ್ಬೋದು. ಆದ್ರೆ ಪ್ರತ್ಯೇಕವಾಗಿ ನಾನೇ ನನ್ನ ಇಷ್ಟ ದೇವತೆಯನ್ನ ಪೂಜಿಸ್ತೇನೆ ಅಂತ ಹೇಳಿದ್ರೆ ಅದಕ್ಕೆ ನಿಷೇಧ ಇಲ್ಲ. ಆದ್ದರಿಂದ ಭಗವಂತನ ಪೂಜೆಗೆ ಜಾತಿ, ಮತ, ಕುಲ, ಗೋತ್ರ, ಲಿಂಗ ಭೇದ, ವಯಸ್ಸಿನ ಭೇದ ಏನೇನೂ ಇಲ್ಲ. ಆದ್ರಿಂದ ಯಹ ಎಂಬುದಾಗಿ ಕರೀತಾನೆ. ಯಾವಾತನು ಅಂತ ಅರ್ಥ. ಯಾರಾದರೂ ಆಗ್ಬೋದು, ಪ್ರಾಣಿಗಳು ಕೂಡ ಆಗ್ಬೋದು. ಕಥೆಗಳಲ್ಲೆಲ್ಲ ಬರ್ತದೆ. ಏನನ್ನ ಭಗವಂತನಿಗೆ ಅರ್ಪಿಸಬೇಕು ಅಂದ್ರೆ ಅತ್ಯಂತ ಕಾಸ್ಟ್ಲಿ ವಸ್ತುಗಳನ್ನು ಭಗವಂತ ಇಲ್ಲಿ ಹೇಳ್ತಾ ಇಲ್ಲ. ಅತ್ಯಂತ ಸುಲಭವಾಗಿ ಸಿಗುವ ವಸ್ತುಗಳು. ಒಂದು ಪುಷ್ಪಂ, ಹೂವನ್ನು. ಇಲ್ಲಿ ಪುಷ್ಪಾಣಿ ಅಂದ್ರೆ ಬಹುವಚನ, ಪುಷ್ಪಂ ಅಂತ ಹೇಳಿರೋದ್ರಿಂದ ಒಂದು ಹೂವಾದ್ರೂ ಅಡ್ಡಿ ಇಲ್ಲ. ಫಲಂ, ಫಲಾನಿ ಅಂತ ಹೇಳ್ಬೋದಿತ್ತು, ಆದ್ರೆ ಒಂದು ಹಣ್ಣು ಸಾಕು. ಪತ್ರಂ, ಪತ್ರಾಣಿ ಅಂತ ಹೇಳ್ಬೋದಿತ್ತು, ಎಲೆಗಳನ್ನ ಅಂತ. ಪತ್ರಂ ಒಂದು ಎಲೆ. ತೋಯಂ ನೀರು. ಹೀಗೆ ಭಗವಂತನಿಗೆ ಈ ನಾಲ್ಕನ್ನು ಅರ್ಪಿಸ್ಬೇಕು ಹೇಳಿದ್ರು ಹಾಗೂ ಅಲ್ಲ ಅಂತ. ಪತ್ರಂ, ಅದರಲ್ಲಿ ಪತ್ರ ಒಂದೇ ಸಾಕು ಅಂತ, ಫಲ ಒಂದೇ ಸಾಕು. ಆದ್ರೆ ಮುಖ್ಯವಾದದ್ದೇನು? ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ, ಭಕ್ತಿಯಿಂದ ಮೇ ನನಗೆ, ಪ್ರಯಚ್ಛತಿ. ಪ್ರಯಚ್ಛತಿ ಅಂದ್ರೇನು? ಪ್ರಕರ್ಷೇಣ ಯಚ್ಛತಿ, ಚೆನ್ನಾಗಿ ನೀಡುತ್ತಾನ, ಭಕ್ತಿಯಿಂದ ನೀಡುತ್ತಾನ. ಅದು ಬಹಳ ಮುಖ್ಯ. ನೀನು ಏನು ನನಗೆ ಕೊಡ್ತೀಯ ಅನ್ನೋದು ಮುಖ್ಯ ಅಲ್ಲ, ಅದರಲ್ಲಿ ಭಕ್ತಿಯನ್ನ ಬೆರೆಸಿ ಕೊಡು ಅಂತ ಹೇಳ್ತಾನೆ. ಅದರಿಂದ ನಿಷ್ಕಾಮ ಭಕ್ತಿ ತುಂಬಾ ಸುಲಭವಾಗುತ್ತೆ. ನನಗೆ ಪೂಜಾ ವಿಧಾನಗಳು ಗೊತ್ತಿಲ್ಲ, ಮಂತ್ರಾದಿಗಳು ಗೊತ್ತಿಲ್ಲ, ಅದಕ್ಕೆ ಬೇಕಾದಂತಹ ದ್ರವ್ಯಗಳೆಲ್ಲವೂ ನನ್ನ ಬಳಿಯಲ್ಲಿ ಇಲ್ಲ, ಹೀಗೆಂಬುದಾಗಿ, ಅಥವಾ ಇನ್ನೊಬ್ಬ ನನಗೆ ಸಮಯವೂ ಇಲ್ಲ ಸಾಕಷ್ಟು, ಹೀಗೆಂಬುದಾಗಿ ಹೇಳುವ ಹಾಗೆ ಇಲ್ಲ. ನಮ್ಮಲ್ಲಿ ಉಪಲಬ್ಧವಿರುವ ಯಾವುದಾದ್ರೂ ಎಷ್ಟಾದ್ರೂ ದ್ರವ್ಯಗಳಾಗ್ತದೆ, ಕೊನೆಗೆ ಏನೂ ಕೊಡ್ಲಿಕ್ಕಾಗಲ್ಲ. ಒಂದು ಲೋಟ ನೀರನ್ನ ಭಕ್ತಿಯಿಂದ ಭಗವಂತನ ಮುಂದೆ ಇಟ್ಟು ಕೃಷ್ಣಾರ್ಪಣಮಸ್ತು ಅಂತ ಹೇಳಿದ್ರು ಸಾಕಂತೆ. ಇಲ್ಲ 5 ಉಪಚಾರ ಮಾಡಿದ್ರು ಸಾಕು. ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ, ಪಂಚೋಪಚಾರ ಅಂತ ಹೇಳ್ತಾರೆ.
ಗಂಧ ತೇಲಿಕ್ಕೆ ಸಮಯ ಇಲ್ಲ ಸ್ವಾಮಿ, ಆ ಅರಿಶಿನ ಕುಂಕುಮಗಳನ್ನು ಹಾಕ್ತೇನೆ, ಅಕ್ಷತೆಯನ್ನು ಹಾಕ್ತೇನೆ, ಅದೇನು ಸಿದ್ಧಪಡಿಸಿ ಇಟ್ಕೊಳ್ಬಹುದು. ಪುಷ್ಪಗಳು ದುಡ್ಡು ಕೊಟ್ಟು ತೆಗೆದುಕೊಂಡು ಬರ್ಲಿಕ್ಕೆ ಆಗಲ್ಲ. ಮನೆಯ ತೋಟದಲ್ಲಿ ಬೆಳೆದ ಒಂದು 4 ಪುಷ್ಪಗಳು ಸಾಕು. ಒಮ್ಮೊಮ್ಮೆ ಕೆಲವು ದೇವಸ್ಥಾನಕ್ಕೆ ಹೋದಾಗ ನನಗನ್ಸೋದುಂಟು, ಪುಷ್ಪಗಳಿಂದ ಹಾರಗಳಿಂದ ದೇವರನ್ನು ಮುಚ್ಚಿ ಬಿಡ್ತಾರೆ. ಅಲ್ಲಿ ಬಿಂಬದಲ್ಲಿ ಭಗವಂತನ ಸಾನ್ನಿಧ್ಯ ಇದೆ ಅಂದಾಗ ನಾವು ಎಷ್ಟನ್ನ ಅಲಂಕರಿಸಿದರೆ ಆ ಬಿಂಬಕ್ಕೆ ಹಿತವಾಗ್ತದೆ. ಅಂದ್ರೆ ಅಲ್ಲಿ ಭಗವಂತನ ಸಾನ್ನಿಧ್ಯವನ್ನ ಕಲ್ಪಿಸಿಕೊಂಡಾಗ ನಮ್ಮ ಅಲಂಕಾರ ಅವನಿಗೆ ಹಿತವಾಗಬೇಕು. ಅದರಿಂದ ಹೂವಿನಿಂದ ಮುಚ್ಚಿ ಒಂದು ರೀತಿ ಉಸಿರುಗಟ್ಟಿಸುವ ವಾತಾವರಣವನ್ನು ಸೃಷ್ಟಿಸಬಾರದು. ಅಲ್ಲಿ ದೈವ ಸಾನ್ನಿಧ್ಯವನ್ನ ಕಲ್ಪನೆ ಮಾಡಿಕೊಂಡವನಿಗೆ, ಭಾವಿಸಿಕೊಂಡವನಿಗೆ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸಹಜವಾಗಿ ಅಲಂಕೃತಗೊಂಡೇ ಇರುತ್ತೆ ಆ ವಿಗ್ರಹ ಅನ್ನೋದು. ಅದಕ್ಕೆ ಹಾರ ಇರ್ತದೆ, ಬಟ್ಟೆ ಇರ್ತದೆ, ಆ ಶಿಲ್ಪಿ ಅತ್ಯಂತ ಸುಂದರವಾಗಿ ಕಳೆದಿರ್ತಾನೆ. ನಾವು ಒಂದು ಹೂವಿನ ಹಾರ ಹಾಕಿದ್ರೆ ಸಾಕು. ಅಷ್ಟೋತ್ತರ ಶತನಾಮವೋ 12 ನಾಮದಿಂದಲೂ ಅರ್ಚನೆ ಮಾಡುವಾಗ ಅದು ಪಾದಕ್ಕಿಟ್ರೆ ಸಾಕು. ಅಥವಾ ಹೂವಿನ ಹಾರ ಇಲ್ಲ, ಅವನ ಅಂಗಗಳಲ್ಲಿ ಎಲ್ಲೆಲ್ಲಿ ಇಟ್ಟರೆ ಚಂದ ಕಾಣುತ್ತದೆ. ಎಲ್ಲೆಲ್ಲಿ ಹೂವನ್ನು ಇಟ್ಟರೆ ಭಗವಂತನು ಸುಂದರವಾಗಿ ಕಾಣುತ್ತಾನೆ, ಹಾಗೆ ಅಲಂಕಾರ ಮಾಡಿದ್ರೆ ಸಾಕು. ಅದರಿಂದ ದುಡ್ಡು ಕೊಟ್ಟು ವಿಧ ವಿಧವಾದ ಹೂಗಳನ್ನು ತರಬೇಕು ಅಂತ ಭಗವಂತ ಬಯಸಲ್ಲ. ನನಗೆ ಪೂಜೆಗೆ ಸಮಯ ಇಲ್ಲ ಅಂತ ಹೇಳುವ ಹಾಗೂ ಇಲ್ಲ. ಒಂದು 10-15 ನಿಮಿಷ ಸಮಯವನ್ನಾದ್ರೂ ಮಾಡಿಕೊಳ್ಬಹುದಲ್ವೇ? ಅಷ್ಟರಲ್ಲಿ ಎಷ್ಟು ಉಪಚಾರವನ್ನು ಮಾಡ್ಲಿಕ್ಕೆ ಸಾಧ್ಯ? ದಶೋಪಚಾರ ಮಾಡ್ಲಿಕ್ಕೆ ಸಾಧ್ಯವೋ? ಷೋಡಶೋಪಚಾರ ಮಾಡ್ಲಿಕ್ಕೆ ಸಾಧ್ಯವೋ? ಇಲ್ಲ ಸಾಕಷ್ಟು ಸಮಯ ಇದೆ, ಚತುಷ್ಷಷ್ಠಿ ಉಪಚಾರ, ಚತುಷ್ಷಷ್ಠಿ ಅಂದ್ರೆ 64 ಉಪಚಾರ. ಜನ ತಿಳ್ಕೊಳ್ಳೋದೇನಂದ್ರೆ, ನಾನು ಎಲ್ಲಾ ಉಪಚಾರವನ್ನು ಮಾಡದಿದ್ರೆ ಆ ಭಗವಂತನಿಗೆ ಅಪಚಾರ ಆಗ್ತದೆ ಅಂತ ತಿಳ್ಕೊಳ್ತಾರೆ. ಹಾಗಲ್ಲ. ನಮಗೆ ಸಮಯವಿದ್ದಾಗ, ವಿಧಿ ಗೊತ್ತಿದ್ದಾಗ ಆ ಪ್ರಕಾರವಾಗಿಯೇ ಮಾಡಬೇಕು. ವಿಧಿಯನ್ನ ಕೊಟ್ಟಿರುವುದು ಯಾಕೆಂದ್ರೆ ಆ ಪ್ರಕಾರ ಮಾಡಿದಾಗ ನಮ್ಮ ಅಂತಃಕರಣ ಶುದ್ಧಿ ಮತ್ತು ಭಕ್ತಿ ಜಾಗೃತವಾಗುತ್ತೆ ಎನ್ನುವ ಕಾರಣಕ್ಕೆ ಆ ವಿಧಿ ಎನ್ನುವಂಥದ್ದು ಇರುವಂಥದ್ದು. ಒಂದೊಮ್ಮೆ ತನಗೆ ಗೊತ್ತಿಲ್ಲ, ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕು. ಹಾಗೊಮ್ಮೆ ತಿಳಿದುಕೊಂಡಿದ್ದರೂ ಸಮಯವೋ ಅಥವಾ ಇನ್ಯಾವುದೋ ವ್ಯವಧಾನಗಳಿದ್ದಾಗ ಎಷ್ಟು ಉಪಚಾರಗಳಿಂದ ಭಗವಂತನ ಆರಾಧನೆ ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟನ್ನ ಮಾಡಿದರೆ ದೋಷವಿಲ್ಲ. ಆದ್ರೆ ಅದು ನಿಷ್ಕಾಮವಾದಂತಹ ಆಚರಣೆ ಆಗಬೇಕು. ಮಮೋಪಾತ ಸಮಸ್ತ ದುರಿತಕ್ಷೇ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ. ಯಾವ ಇಷ್ಟ ದೇವತೆ ಇದೆಯೋ ಅದರ ಆರಾಧನಂ ಕರಿಷ್ಯೇ ಅಂತ ಒಂದು ಸಂಕಲ್ಪ ಮಾಡಿ, ತದನಂತರ ಆವಾಹನಾದಿಗಳು ಶಾಲಿಗ್ರಾಮಗಳಿಗೆ ಇರುವುದಿಲ್ಲ. ಇಲ್ಲ ಆವಾಹನೆ ಗೊತ್ತಿದ್ರೆ, ಮಂತ್ರ ಗೊತ್ತಿದ್ರೆ ಸರಿ, ಒಳ್ಳೆಯದು. ಇಲ್ಲ ಅಂದ್ರೆ ಶ್ರೀಕೃಷ್ಣಾಯ ನಮಃ ಆವಾಹಯಾಮಿ ಆಸನಂ ಸಮರ್ಪಯಾಮಿ. ಸಂಸ್ಕೃತದಲ್ಲಿ ಇದೆ. ಕನ್ನಡದಲ್ಲಿ ಹೇಳಿದ್ರೆ ಭಗವಂತನಿಗೆ ಸಿಟ್ಟು ಬರ್ತದ? ಇಲ್ಲ. ಭಗವಂತನನ್ನ ಕರೆಯುತ್ತೇನೆ, ಅವನಿಗೆ ಆಸನವನ್ನು ಸಮರ್ಪಿಸುತ್ತೇನೆ, ಅವನಿಗೇನು ಬೇಜಾರಾಗಲ್ಲ. ಆದ್ರೆ ಸಂಸ್ಕೃತ ದೇವವಾಣಿ ಶುದ್ಧವಾದಂತಹ ಒಂದು ದಿವ್ಯವಾದ ಭಾಷೆ, ಅದರಲ್ಲಿ ಭಗವಂತನನ್ನ ಸ್ತುತಿಸಿದ್ರೆ ಅವರಿಗೆ ಸಂತೋಷವಾಗ್ತದೆ ಎಂಬುದಾಗಿ ಹಿರಿಯರು ಹೇಳಿದ್ದಾರೆ. ಆದ್ದರಿಂದ ಆವಾಹಯಾಮಿ ಆಸನಂ ಸಮರ್ಪಯಾಮಿ, ಆಸನಾರ್ಥೆ ಅಕ್ಷತಾನ್ ಸಮರ್ಪಯಾಮಿ, ಪಾದಯೋ ಪಾದ್ಯಂ ಸಮರ್ಪಯಾಮಿ, ಹಸ್ತಯೋ ಅರ್ಘ್ಯಂ ಸಮರ್ಪಯಾಮಿ, ಮುಖೇ ಆಚಮನೀಯಂ ಸಮರ್ಪಯಾಮಿ, ಮಲಾಪಕರ್ಷಣ ಸ್ನಾನಂ ಮಲಾಪಕರ್ಷಣ ಅಂದ್ರೆ ಹಿಂದಿನ ದಿನ ಮಾಡಿದ ಪೂಜೆಯಿಂದ ಅಂಟಿಕೊಂಡಂತಹ ಕುಂಕುಮ ಅರಿಶಿಣ ಅವುಗಳನ್ನೆಲ್ಲ ತೊಳೆಯೋದು, ಶುದ್ಧ ಮಾಡೋದು. ತಂದ್ರೆ ಸ್ನಾನೀಯಂ ಸಮರ್ಪಯಾಮಿ, ಸ್ನಾನ ಮಾಡಿಸೋದು. ಸ್ನಾನ ಮಾಡಿಸುವಾಗ ಏನೋ ಸ್ತೋತ್ರ ಗೊತ್ತಿರಬಹುದು, ಪುರುಷ ಸೂಕ್ತ ಗೊತ್ತಿದ್ರೆ ಸರಿ, ಇಲ್ಲ ಯಾವುದೋ ಸ್ತೋತ್ರ, ಆ ಭಗವಂತನಿಗೆ ಸಂಬಂಧಿಸಿದ ಸ್ತೋತ್ರಗಳು ಏನೂ ಗೊತ್ತಿಲ್ಲ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣ, ಶ್ರೀಕೃಷ್ಣಾಯ ನಮಃ, ಹೀಗೆ ತತ್ತದ್ದೇವತಾ ಮಂತ್ರದ ಚತುರ್ಥಿ ವಿಭಕ್ತಿಯಿಂದ ನಮಃ ಅಂತ ಹೇಳ್ಬಿಟ್ಟು ಅಭಿಷೇಕವನ್ನು ಮಾಡಬಹುದು. ಅಭಿಷೇಕ ಆಯಿತು, ಚಂದದಲ್ಲಿ ಬಟ್ಟೆಯಿಂದ ಒರೆಸುವಂತಹದ್ದು. ಚಂದನಾದಿಗಳನ್ನ
ಅವನಿಗೆ ಅಂಟಿಸುವಂಥದ್ದು, ಹಚ್ಚುವಂಥದ್ದು. ತದನಂತರ ಯಥಾಶಕ್ತಿ ಪುಷ್ಪಗಳಿಂದ ಅರ್ಚಿಸಿ ಧೂಪ, ದೀಪ, ನೈವೇದ್ಯ ಯಾವುದು ಲಭ್ಯ ಇದೆಯೋ, ಯಾವುದೂ ಲಭ್ಯ ಇಲ್ಲ, ಹಣ್ಣುಗಳು ಮತ್ತೊಂದು ಲಭ್ಯ ಇಲ್ಲ, ಮನೆಯಲ್ಲಿ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಂದ್ರೆ ಡ್ರೈ ಫ್ರೂಟ್ಸ್ ಆಲ್ವೇಸ್ ಅವೈಲೇಬಲ್, ಭಗವಂತನಿಗೆ ಅರ್ಪಿಸಬಹುದು. ಒಂದು ಮಂಗಳ ನೀರಾಜನವನ್ನು ಮಾಡಿ ಮಂತ್ರಪುಷ್ಪ ಅಂತ ಹೇಳಿದ್ರೆ ಏನಪ್ಪಾ ಅಂದ್ರೆ ನೀನೇ ಆಧಾರ ಈ ಜಗತ್ತಿಗೆ ಎಂಬುದಾಗಿ ಅವನನ್ನು ಸ್ತುತಿ ಮಾಡುವುದು. ಎಲ್ಲ ಪುಷ್ಪಗಳನ್ನ ಕೈಲಿಟ್ಕೊಂಡು ಆಯತನ, ಈ ಜಗತ್ತಿಗೆ ಆಯತನ ಆಧಾರ ನೀನಪ್ಪ ಎಂಬುದಾಗಿ ಅವನು ಸ್ತುತಿಸುವಂಥದ್ದು. ಮಂತ್ರಗಳು ಗೊತ್ತಿಲ್ಲ ಅಂದ್ರೆ ಯಾವುದೋ ಒಂದು ಸ್ತುತಿ ಸ್ತೋತ್ರವನ್ನು ಹೇಳಿ ಶ್ರೀಕೃಷ್ಣಾಯ ನಮಃ ಅಂತ ಮಂತ್ರಪುಷ್ಪದಿಂದ ಅವನ ಅರ್ಚನೆ ಮಾಡು. ಪ್ರದಕ್ಷಿಣೆ ನಮಸ್ಕಾರ, ಕೊನೆಯದಾಗಿ ಪ್ರದಕ್ಷಿಣೆಯಿಂದ ನಮಸ್ಕಾರ ಮಾಡಿ ಸಮರ್ಪಣೆ ಮಾಡೋದು. ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಕಾಯೇನ ವಾಚ ಮನಸ್ಸಿ ನಾನು ಮಾಡ್ತಕ್ಕಂತಹ ಪೂಜೆಯಲ್ಲಿ ಏನಾದರೂ ಸಮದೋಷಗಳಿದ್ರೆ ಎಲ್ಲ ಕ್ಷಮಿಸ್ಬಿಡಪ್ಪ ಅಂತ ಕ್ಷಮಾ ಪ್ರಾರ್ಥನೆ ಮಾಡಿ ಸಮರ್ಪಣೆ ಮಾಡಿಬಿಟ್ರೆ ಆಯ್ತು. ಅಷ್ಟರಲ್ಲಿ ಎಷ್ಟು ಮಾಡ್ಲಿಕ್ಕಾಗತ್ತೋ ಅಷ್ಟನ್ನು ಮಾಡ್ಬೋದು. ಆದ್ರಿಂದ ನಿಷ್ಕಾಮ ಭಕ್ತಿಯ ಸಂದರ್ಭ ಬಂದಾಗ ಯಾವ ಅಳುಕೂ ಬೇಕಾಗಿಲ್ಲ. ಅದರಿಂದ ದೋಷ ಆಗ್ತದೋ, ನಾನು 3 ಉಪಚಾರ ಮಾಡಿಬಿಟ್ಟೆ, 4 ಉಪಚಾರ ಮಾಡ್ಲಿಕ್ಕೆ ನಂಗೆ ಸಾಧ್ಯ ಆಯ್ತು, ನಂಗೆ ಸ್ನಾನ ಮಾಡಿಸ್ಲಿಕ್ಕೆ ಆಗ್ಲಿಲ್ಲ, ದೇವರ ಮೂರ್ತಿನ ಒರೆಸ್ಬೇಕಾದ ಪ್ರಸಂಗ ಬಂತು, ನಾನು ಮಾಡ್ಲಿ, ನಿಜವಾಗಿಯೂ ಅದು ಸಕಾರಣವಾಗಿದ್ದರೆ, ಆಲಸ್ಯಾದಿಗಳು ಕಾರಣ ಆಗ್ಬಾರ್ದು, ನಿಜವಾಗಿಯೂ ಒಂದು ಕಾರಣವಾಗಿದ್ರೆ ಅಷ್ಟರಿಂದ ಭಗವಂತ ತೃಪ್ತನಾಗ್ತಾನೆ. ಪುನಃ ನೆನಪಿಸ್ತೇನೆ, ಹಾಗಂತ ವಿಧಿಯನ್ನ ಬಿಟ್ಟು ಮನಸ್ಸಿಗೆ ಬಂದಂತೆ ಮಾಡುವುದಕ್ಕೆ ಇಲ್ಲಿ ಹೇಳಿರ್ತಕ್ಕಂಥ ಸಂದೇಶ ಅಲ್ಲ. ಆದರೆ ಭಗವಂತನಿಗೆ ಬೇಕಾದದ್ದು ಭಕ್ತಿ ಎಂಬುದು ಇಲ್ಲಿ ಪ್ರಧಾನವಾದ ಅಂಶ. ಈಗ ನೋಡಿ, ಈ ಎಲ್ಲ ಉಪಚಾರಗಳ ಪೂಜಾ ವಿಧಾನದ ಹಿಂದೆ ಇರುವಂತಹ ಒಂದು ಸಿದ್ಧಾಂತ ಏನಪ್ಪಾ ಅಂದ್ರೆ, ನಾವು ಶ್ರಮವನ್ನ ಸಮಯವನ್ನ ಯಾವುದಕ್ಕೆ ಕೊಡ್ತೇವೋ ಅದರ ಮೇಲೆ ಪ್ರೀತಿ ಇರ್ತದೆ, ಅಥವಾ ಯಾವುದರ ಮೇಲೆ ನಮಗೆ ಪ್ರೀತಿ ಇದೆಯೋ ಅದಕ್ಕೆ ಶ್ರಮ ಮತ್ತು ಸಮಯವನ್ನ ಕೊಡುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. ಇದಕ್ಕೊಂದಕ್ಕೊಂದಕ್ಕೆ ಪೂರಕ. ಆದ್ರಿಂದ ಒಂದಿಷ್ಟು ಹೊತ್ತು ಭಗವಂತನಿಗಾಗಿ ಕೊಟ್ಟು, ಒಂದಿಷ್ಟು ದೈಹಿಕ ಶ್ರಮ ಮಾನಸಿಕ ಶ್ರಮ ಅವನಿಗಾಗಿ ನೀಡಿದರೆ ಅವನೊಟ್ಟಿಗೆ ಜೀವದ ಸಂಬಂಧ ಒಂದು ತಾದಾತ್ಮ್ಯ ಸೃಷ್ಟಿಯಾಗ್ತದೆ. ಅದನ್ನೇ ಭಕ್ತಿ ಅಂತ ಕರೆತಿತ್ತು. ನನಗೂ ಭಗವಂತನಿಗೂ ಒಂದು ಭಾವದ ನಂಟು ಉಂಟಾಗುವುದು ಭಕ್ತಿ. ಹಾಗೆ ಭಕ್ತಿ ಇದ್ದವನಿಗೆ ಭಗವದ್ ಆರಾಧನೆ ಮಾಡುವುದು ಆಯಾಸವಾಗುವುದಿಲ್ಲ, ಶ್ರಮವಾಗುವುದಿಲ್ಲ, ಅದೊಂದು ಕಷ್ಟಕರವಾದ ಕೆಲಸ ಅಂತ ಅನ್ಸೋದಿಲ್ಲ. ಅದಕ್ಕೆ ಯಾರೋ ಹೇಳ್ತಾ ಇದ್ರು, ಮಾಡುವ ಕೆಲಸವೆಲ್ಲ ಪೂಜೆಯಾಗಬೇಕು, ಆದ್ರೆ ಕೆಲವರಿಗೆ ಪೂಜೆ ಮಾಡುವುದು ಒಂದು ಕೆಲಸವೇ ಆಗಿಬಿಡ್ತದೆ ಅಂತ. ಭಕ್ತಿ ಇಲ್ಲದಿದ್ದಾಗ, ಭಗವಂತನ ಮಹಾತ್ಮೆಯನ್ನು ತಿಳಿಯದೇ ಇದ್ದಾಗ ಅವನನ್ನು ಪೂಜಿಸುವುದು ಸ್ತುತಿಸುವುದು ಯಾಂತ್ರಿಕವಾಗಿ ಬಿಡುತ್ತದೆ. ನನಗೆ ಒಬ್ರು ಕೇಳ್ತಾ ಇದ್ರು, ಅವರು ಪೂಜೆ ಮಾಡುವವರು, ನಿಮಗೆ ಅನಿಸ್ತದ ಸ್ವಾಮೀಜಿ ಈ ಶಿವಲಿಂಗದಲ್ಲಿ ಶಿವ ಇದ್ದಾನೆ ಅಂತ ಅನಿಸ್ತದ ನಿಮಗೆ ಅಂತ? ಆ ಸಂದೇಹಾಸ್ಪದವಾದ ಮನಸ್ಥಿತಿಯಲ್ಲಿ ಪೂಜೆಯನ್ನು ಮಾಡಿದರೆ ಅದು ಸ್ವೀಕಾರ ಆಗೋದಿಲ್ಲ. ಸರ್ವಾತ್ಮಕನಾದ ಭಗವಂತನಿಗೆ ಲಿಂಗದಲ್ಲಿ ನೆಲೆಸಲಿಕ್ಕೆ ಆಗೋದಿಲ್ಲ. ಲಿಂಗ ಎಂಬ ಪ್ರತೀಕದಲ್ಲಿ ಭಗವಂತನಿದ್ದಾನೆ ಎಂಬ ಶ್ರದ್ಧೆಯನ್ನಿಟ್ಟು ನಾವು ಆರಾಧಿಸಿದರೆ ನಿಶ್ಚಿತವಾಗಿ ಅವನು ಗ್ರಹಣ ಮಾಡ್ತಾನೆ. ಅವನು ಗ್ರಹಣ ಮಾಡೋದು ಯಾವುದನ್ನ? ನಮ್ಮ ಭಕ್ತಿಯನ್ನ. ನಾವು ಕೊಡುವ ವಸ್ತುಗಳು ಅಲ್ಲಿಯೇ ಇರ್ತದೆ. ಅಭಿಷೇಕ ಮಾಡಿದ ನೀರು, ಎಷ್ಟು ನೀರು ಹೊಯ್ದಿರ್ತೇವೋ ಅಷ್ಟೇ ಏನೋ ಸಂಗ್ರಹವಾಗುವ ಪಾತ್ರೆಯಲ್ಲಿ ಇರ್ತದೆ, ಎಲ್ಲಿಗೂ ಹೋಗೋಲ್ಲ. ಆದ್ರೆ ಭಗವಂತ ನೋಡೋದು ಯಾವುದನ್ನ? ಭಾವಗ್ರಾಹಿ ಜನಾರ್ದನಃ. ನಮ್ಮ ಭಾವ ಏನಿತ್ತು ಆ ಸಂದರ್ಭದಲ್ಲಿ, ಅದು ನನಗೆ ಮುಖ್ಯ ಎಂಬುದಾಗಿ ಹೇಳ್ತಾರೆ. ನೋಡಿ, ಪುರಂದರದಾಸರೊಂದು ಹಾಡಿ, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವು ಇಂದಿರಾ ರಮಣನಿಗೆ ಅರ್ಪಿತವೆನಲು, ಒಂದೇ ಮನಸ್ಸಿನಲ್ಲಿ ಸಿಂಧುಜಯನನು ತಾನು ಎಂದೆಂದು ವಾಸಿಪ ಮಂದಿರದೊಳಗೆ. ಹೀಗೆಂಬುದಾಗ ಒಂದು ಮಾತಿದೆ.
ಹೂವ ತರುವರ ಮನೆಗೆ ಹುಲ್ಲ ತರುವ ಅವಲ ಕುಮೀರಮಣ ಇವಗಿಲ್ಲ ಗರುವ. ಹುಲ್ಲು, ಹೂವ ತರುವರ ಮನೆಗೆ ಹುಲ್ಲ ತರುವ ಅಂದ್ರೆ ಹುಲ್ಲು ಅಂದ್ರೆ ಏನು? ಇದು ಶ್ರೀಮಂತಿಕೆ, ಸಂಪತ್ತು, ಈ ಒಂದು ಸಂದೇಶ. ಹೂವು ಕೊಟ್ಟರು ಸಾಕು ನಮ್ಗೆ, ಒಂದ್ ಸಣ್ಣ ಹೂವಿನ ತೃಪ್ತನಾಗ್ತಾನೆ ಅವನು. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವು, ಒಂದು ತುಳಸಿ ದಳ ಸಾಕಂತೆ ಅವನಿಗೆ. ಚೊಂಬು ನೀರಲ್ಲ, ಬಿಂದು ಗಂಗೋದಕವು, ಒಂದು ಬಿಂದು ಹನಿ, ಒಂದು ಹನಿ ನೀರು. ಇಂದಿರಾ ರಮಣಗರ್ಪಿತವೆನ್ನಲು, ಶ್ರೀಕೃಷ್ಣ ತುಭ್ಯಂ ಸಮರ್ಪಯೇ, ಇದು ನಿನಗೆ ಸಮರ್ಪಿಸ್ತೇನೆ ಅಂತ ಹೇಳಿದ್ರೆ, ಒಂದೇ ಮನಸ್ಸಿನಲ್ಲಿ ಸಿಂಧು ಶಯನನ ನೆನೆಯಲು ಎಂದೆಂದು ವಾಸಿಪ ಮಂದಿರದೊಳಗೆ. ಏಕಾಗ್ರ ಬುದ್ಧಿಯಿಂದ ಕೃಷ್ಣ ಅಂತ ಒಂದ್ಸಲ ಸ್ಮರಣೆ ಮಾಡ್ಕೊಂಡು ಬಿಟ್ರೆ ಆ ಮನೆಯಲ್ಲಿ ಯಾವಾಗ್ಲೂ ಇರ್ತಾನಂತೆ ಕೃಷ್ಣ. ಎಷ್ಟು ಚಂದದಲ್ಲಿ ದಾಸರ ಹೇಳ್ತಾರೆ, ಇದೇ ಮಾತು, ಭಗವದ್ಗೀತೆ ಮಾತು. ಇದನ್ನೆಲ್ಲ ನೆನಪಿಸ್ಲಿಕ್ಕೆ ಕಥೆಗಳೆಲ್ಲ ಇದೆ ಪುರಾಣಗಳಲ್ಲಿ. ಒಂದು ಪತ್ರದಿಂದ ತೃಪ್ತನಾಗ್ತಾನೆ ಅನ್ನೋದಕ್ಕೆ ಮಹಾಭಾರತದ ಒಂದು ಕಥೆ. ಪಾಂಡವರು ವನವಾಸದಲ್ಲಿದ್ದಾಗ, ಕಾಮ್ಯಕಾವನದಲ್ಲಿದ್ದಾಗ ದುರ್ಯೋಧನಿಗೆ ಅನ್ನಿಸ್ತು ಹೇಗಾದ್ರೂ ಮಾಡಿ ಇವ್ರನ್ನ ಪೇಚಿಗೆ ಸಿಲಿಸ್ಬೇಕು ಅಂತ. ಅವನು ಉಪಾಯ ಮಾಡೋದು, ದೂರ್ವಾಸರನ್ನ ಕಳಿಸ್ಬಿಟ್ರೆ ದೂರ್ವಾಸರನ್ನ, ಅವರು 10,000 ಶಿಷ್ಯರನ್ನ ಅಲ್ಲಿ ಕಳಿಸಿ ಅವರಿಂದ ಸಮಸ್ಯೆಯನ್ನು ಸೃಷ್ಟಿ ಮಾಡಬೇಕು ಪಾಂಡವರಿಗೆ ಅಂತ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಸಿಟ್ಟು ಬಂದ್ರೆ ಶಾಪ ಕೊಟ್ಟು ಬಿಡ್ತಾರೆ, ಇದರಿಂದ ಸಮಸ್ಯೆ ಆಗ್ಲಿ ಅವರಿಗೆ ಅಂತ. ಸತ್ಕಾರಾದಿಗಳನ್ನ, ಸಾಕಷ್ಟು ಸತ್ಕಾರದಿಂದ ಅವರನ್ನು ತೃಪ್ತಿಪಡಿಸಿ, ಅವ್ರಿಗೆ ಗೊತ್ತಿಲ್ಲದ ಹಾಗೆ ನೀವು ಪಾಂಡವರಲ್ಲಿಗೂ ಸತ್ಕಾರ ಪಡ್ಕೊಂಡು ಬನ್ನಿ ಅಂತ ಹೇಳ್ತಾನ ದುರ್ಯೋಧನ. ಅವನಿಗೆ ಗೊತ್ತಿತ್ತು ಮಧ್ಯಾಹ್ನದ ಮೇಲೆ ಕಳಿಸಿದ್ರೆ, ಪಾಂಡವರದು ಊಟ ಆದ ಮೇಲೆ ಕಳಿಸಿದ್ರೆ ಸಮಸ್ಯೆ ಆಗ್ತದೆ ಅವರಿಗೆ ಅಂತ. ಹಾಗೆ ದೂರ್ವಾಸರು ತಮ್ಮ 10,000 ಶಿಷ್ಯರನ್ನ ಕರ್ಕೊಂಡು ಬರ್ತಾರೆ. ಪಾಂಡವರಿದ್ದ ಕುಟೀರಕ್ಕೆ, ಅರಣ್ಯದಲ್ಲಿ ಕುಟೀರ ಕಟ್ಕೊಂಡಿದ್ರು. ಪಂಚ ಪಾಂಡವರು ಆಹಾರವನ್ನು ಸ್ವೀಕರಿಸಿ ಮಧ್ಯಾಹ್ನದ ವಿಶ್ರಾಂತಿಯಲ್ಲಿದ್ರು. ದುರ್ವಾಸರು ಬಂದದ್ದನ್ನು ನೋಡಿ ಯುಧಿಷ್ಠಿರ ಎದ್ದಿತ್ಕೊಂಡು ಕೈ ಮುಗಿದು ಸತ್ಕಾರವನ್ನು ಮಾಡಿ ಹೇಳ್ತಾನೆ, ಬನ್ನಿ ಪ್ರಸಾದಕ್ಕೆ, ಭೋಜನ ಪ್ರಸಾದಕ್ಕೆ ಬನ್ನಿ, ಸ್ವೀಕರಿಸಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾನೆ. ಸತ್ಕಾರ, ಅತಿಥಿ ಸತ್ಕಾರ ಅಂತ ಹೇಳ್ತಾರೆ. ದೂರ್ವಾಸರು ಹೇಳ್ತಾರೆ, ನಾವು ಮಾಧ್ಯಾಹ್ನಿಕ ಆಗ್ಲಿಲ್ಲ, ಮಧ್ಯಾಹ್ನದ ಸಂಧ್ಯಾವಂದನೆ ಆಗ್ಲಿಲ್ಲ, ನದಿ ತೀರಕ್ಕೆ ಹೋಗಿ ಸ್ನಾನ ಸಂಧ್ಯಾ ಮುಗಿಸ್ಕೊಂಡು ಬರ್ತೇವೆ ಅಂತ ಹೊರಡ್ತಾರೆ. ಅಷ್ಟೊತ್ತಿಗೆ ದ್ರೌಪದಿ ಚಿಂತೆ ಆಗ್ತದೆ ಅವಳಿಗೆ. ಯಾಕಂದ್ರೆ ಅವರಲ್ಲಿ ಒಂದು ಅಕ್ಷಯ ಪಾತ್ರೆ ಅಂತ ಇತ್ತು, ಭಗವಾನ್ ಸೂರ್ಯದೇವನು ಕೊಟ್ಟಂತಹ ಒಂದು ಅಕ್ಷಯ ಪಾತ್ರೆ. ಆ ಅಕ್ಷಯ ಪಾತ್ರೆಯಲ್ಲಿ ಅವತ್ತೇನು ಅಡುಗೆ ಮಾಡ್ತಾರೋ, ಉದಾಹರಣೆಗೆ ಒಂದು ಪಾಯಸವನ್ನು ಮಾಡಿದ್ರು ಅಂದ್ರೆ ಆ ಅಕ್ಷಯ ಪಾತ್ರೆಯಿಂದ ತೋಡಿ ಬೇರೆ ಪಾತ್ರಕ್ಕೆ ಎಷ್ಟು ಬೇಕಾದ್ರೂ ಹಾಕ್ಬೋದು. ಅದು ಎಷ್ಟು ಸಾವಿರಾರು ಜನರಿಗೆ ಬೇಕಾದ್ರೂ ಅದು ಅಕ್ಷಯವಾಗ್ತಾ ಹೋಗ್ತದೆ. ಆದ್ರೆ ಯಾವಾಗ ದ್ರೌಪದಿ ಆಹಾರ ಸೇವಿಸಿ ಅದನ್ನು ತೊಳೆದಿಡ್ತಾಳೋ, ಮತ್ತೆ ಆವತ್ತು ಅದು ಏನನ್ನು ಕೊಡಲ್ಲ, ಮಾರನೇ ದಿನದಿಂದ ಮತ್ತೆ ಅದು ಬಳಸಬೇಕು. ಹೀಗಿದೆ ಪರಿಸ್ಥಿತಿ. ಯುಧಿಷ್ಠಿರನಿಗೆ ಇದು ಗೊತ್ತಿರ್ಲಿಲ್ಲ, ದ್ರೌಪದಿ ಊಟ ಆಗಿದೆ ಅಂತ, ಪಾತ್ರೆ ತೊಳೆದಿಟ್ಟಿದ್ದಾಳೆ ಅಂತ ಗೊತ್ತಿರ್ಲಿಲ್ಲ. ದ್ರೌಪದಿಗೆ ಚಿಂತೆ ಆಗ್ತಿತ್ತು, ಏನ್ ಮಾಡೋದು ಇವಾಗ. ಅವಳಿಗೆ ಚಿಂತೆ ಆದಾಗಲೆಲ್ಲ, ಕಷ್ಟ ಆದಾಗಲೂ ನೆನಪಾಗೋದು ಕೃಷ್ಣ. ಇವಳು ಕೃಷ್ಣೇ, ಸೋದರನಾದ ಕೃಷ್ಣನ ನೆನಪಾಗ್ತದೆ ಅವಳಿಗೆ. ಕೃಷ್ಣ ಅಂತ ಪ್ರಾರ್ಥನೆ ಮಾಡ್ಕೊಂಡ್ರು. ದ್ವಾರಕೆಯಿಂದ ಮನೋವೇಗದಲ್ಲಿ, ವಾಯುವೇಗದಲ್ಲಿ ಬಂದನಂತೆ ಕೃಷ್ಣ. ದ್ರೌಪದಿ ಬಂದು ಸೀದಾ ಅವರ ಪರ್ಣ ಕುಟೀರದ ಒಳಗೆ ಬಂದು ದ್ರೌಪದಿ ಇರುವ ಅಡುಗೆ ಮನೆಗೆ ಪ್ರವೇಶ ಮಾಡಿ, ತಂಗಿ ನಂಗೆ ಹಸಿವೆ ಆಗಿದೆ, ಊಟ ಕೊಡು, ಆಹಾರ ಏನಾದ್ರು ಕೊಡು, ತಿನ್ಲಿಕ್ಕೆ ಏನಾದ್ರು ಕೊಡು ಅನ್ನಂತೆ ಕೃಷ್ಣ. ದ್ರೌಪದಿ ಹೇಳಿದ್ಲು, ಅದರಿಂದಲೇ ಸಮಸ್ಯೆ ಆಗಿದೆ ನಮ್ಗೆ, ಇವಾಗ ಊಟದ್ದೇ ಪ್ರಾಬ್ಲಮ್ ಆಗಿದೆ. ದೂರ್ವಾಸರು 10,000 ಜನ ಶಿಷ್ಯರನ್ನ ಕರ್ಕೊಂಡು ಬಂದಿದ್ದಾರೆ, ಅಕ್ಷಯ ಪಾತ್ರೆ ತೊಳೆದಿಟ್ಟ ಆಯ್ತು ನಾನು. ಕೃಷ್ಣ ಹೇಳ್ತಾನೆ, ಓಹೋ ತೊಳೆದಿಟ್ಬಿಟ್ಟಿ, ಹಾಗಾದ್ರೆ ಸರಿ ತಗೊಂಡ್ ಬಾ, ನೋಡೋಣ ಏನಾಗತ್ತೆ ನೋಡೋಣ, ತಗೊಂಡು ಬಾ ಅಂತ ಹೇಳ್ತಾನೆ. ಆ ಪಾತ್ರೆಯನ್ನು ನೋಡಿದ್ರೆ ಆ ಬಳಸಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಸೊಪ್ಪಿನ ಒಂದು ಚೂರು ಸಿಗುತ್ತದೆ. ಅದಕ್ಕೆ ನಮ್ ಹಿರಿಯರೊಬ್ರು ತಮಾಷೆ ಮಾಡ್ತಾ ಇದ್ರು, ಸ್ವಾಮೀಜಿ, ಓಹೋ ಹಾಗಾದ್ರೆ ದ್ರೌಪದಿ ಸರಿಯಾಗಿ ಪಾತ್ರೆ ತೊಳಿತಿರ್ಲಿಲ್ವೇನೋ ಅಂತ. ಕಥೆಯನ್ನ ಮುಂದುವರಿಸೋದಾದ್ರೆ, ಸೊಪ್ಪಿನ ಸಣ್ಣ ಚೂರು ಸಿಗ್ತದೆ, ಅದನ್ನ ಕೃಷ್ಣ ಬಾಯಲ್ಲಿ ಹಾಕೊಂಡು ವಿಶ್ವಾತ್ಮ ಪ್ರಿಯತಾಂ ಅಂತ ಹೇಳ್ತಾನೆ.
ವಿಶ್ವಾತ್ಮನು ಸುಪ್ರೀತನಾಗಲಿ ಅಂತ. ಹಾಗೆ ಹೇಳ್ಬಿಟ್ಟು ಸಹದೇವನಿಗೆ ಹೇಳ್ತಾನೆ, ಹೋಗಿ ಕರ್ಕೊಂಡ್ ಬಾ ದುರ್ವಾಸರ ಶಿಷ್ಯರನ್ನ ಅಂತ. ಸಹದೇವ ಅಲ್ಲಿಗೆ ಹೋಗಿ ನೋಡಿದ್ರೆ ನದಿ ತೀರದಲ್ಲಿ ಒಬ್ರು ಇರ್ಲಿಲ್ಲ, ಎಲ್ಲ ನಾಪತ್ತೆ ಆಗ್ಬಿಟ್ಟಿದ್ರು. ಯಾಕೆ? ಇವರು ಸ್ನಾನ ಮಾಡಿ ಸಂಧ್ಯಾವಂದನೆ ಮುಗಿಸಿ ಇನ್ನೇನ್ ಹೊರಟು ಬರಬೇಕು ಅನ್ನುವಾಗ ತೇಗ ಬರ್ಲಿಕ್ಕೆ ಶುರುವಾಗಿದೆ. ಅಲ್ಲಿ ಕೃಷ್ಣ ಸ್ವೀಕರಿಸಿದಾನೆ ಸೊಪ್ಪಿನ ತುಂಡು, ವಿಶ್ವಾತ್ಮನೇ ತೃಪ್ತಿಯಾಗಿ ಬಿಟ್ಟಿದ್ದಾನೆ, ವಿಶ್ವರೂಪ ಭಗವಂತನ ತೃಪ್ತಿಯಾಗಿ ಬಿಟ್ಟಿದ್ದಾನೆ. ದುರ್ವಾಸರ ಶಿಷ್ಯರ ಹೊಟ್ಟೆ ಎಲ್ಲ ತುಂಬಿಬಿಟ್ಟಿದೆ, ತೇಗ ಬರ್ಲಿಕ್ಕೆ ಆರಂಭ ಮಾಡಿ. ಇವ್ರು ಪಾಂಡವರು ಮಹಾತ್ಮರಪ್ಪ, ಇವ್ರ ಸುದ್ದಿಗೆ ಹೋಗೋದು ಬೇಡ, ಅಲ್ಲಿ ಹೋಗಿ ಸಿಕ್ಕಾಕೊಂಡು ಬೀಳೋದ್ಕಿಂತ ಹಿಂದೊಮ್ಮೆ ಈ ಅಂಬರೀಷನ ವಿಷಯದಲ್ಲಿಯೂ ಹಾಗೆ ಆಗಿತ್ತು. ಅಂಬರೀಷನ ದ್ವಾದಶಿ ಪಾರಣೆಯ ಮುಗಿಸಿದ ಎಂಬ ಕಾರಣಕ್ಕೆ ತಾನು ಕೋಪೋದ್ರಿಕ್ತನಾಗಿ ಕೃಷ್ಣನ ಚಕ್ರ ತನಗೆ ಕಾಡಿದ್ದು ನೆನಪಿತ್ತು ದುರ್ವಾಸರಿಗೆ. ಮತ್ತೆ ಪಾಂಡವರ ಸಹವಾಸದಲ್ಲಿ ಸಿಕ್ಕಾಕೊಂಡು ಬೀಳೋದು ಬೇಡ ಅಂತ ಹೇಳಿ ಅಲ್ಲಿಂದ ಜಾಗ ಖಾಲಿ ಮಾಡಿದ್ರಂತೆ. ಆದ್ರೆ ಕೃಷ್ಣನಿಗೆ ಒಂದು ಪತ್ರೆಯ ತುಂಡು, ಇಡೀ ಪತ್ರೆಯೂ ಅಲ್ಲ, ಸಾಕಾಗ್ತದೆ. ಯಾಕೆ? ದ್ರೌಪದಿಯಲ್ಲಿ ಭಕ್ತಿ ಇತ್ತು, ಭಕ್ತಿಯಿಂದ ಕೊಟ್ಲವು, ಅದು ಮುಖ್ಯವಾದ ವಿಷಯ. ಇನ್ನೊಂದು ಕಥೆಯೂ ಇದೆ ಪುರಾಣದಲ್ಲಿ ಬರ್ತಕ್ಕಂಥದ್ದು. ಸತ್ಯಭಾಮೆ ಕೃಷ್ಣನ ಹೆಂಡತಿ, ಅಷ್ಟಪಟ್ಟ ಮಹಿಷಿಯರಿದ್ರು ಕೃಷ್ಣನಿಗೆ. ಆದ್ರೆ ಸತ್ಯಭಾಮೆ ಆಕೆ ಸ್ವಲ್ಪ ಚೆಲುವೆ ಮತ್ತು ಶ್ರೀಮಂತೆ, ಅನೇಕ ಬಂಗಾರದ ಆಭರಣಗಳು, ಒಡವೆ ವಸ್ತುಗಳು ಅವಳ ಹತ್ರ ಇದ್ದುವಂತೆ. ತಂದೆ ಮನೆಯಲ್ಲೂ ಸ್ವಲ್ಪ ಶ್ರೀಮಂತರೆ. ಅಲ್ಲಿ ಎಲ್ಲೋ ಒಂದು ಕಡೆಗೆ ಮನಸ್ಸಿನ ಮೂಲೆಯಲ್ಲಿ ಸೌಂದರ್ಯ ಪ್ರಜ್ಞೆಯೂ ಇತ್ತು ಅಂತ ಕಾಣುತ್ತೆ. ಭಗವಂತನು ಅವಕಾಶಕ್ಕೆ ಕಾಯ್ತಾ ಇರ್ತಾನೆ ನಮ್ಮ ಅಹಂಕಾರ ಮುರಿಯೋದಿಕ್ಕೆ. ಒಂದ್ ದಿವಸ ಅವಳು ಬಾಯಲ್ಲೇ ಬರುತ್ತೆ, ಕೃಷ್ಣನಿಗೆ ತುಲಾಭಾರ ಮಾಡ್ಬೇಕು ಅಂತ, ಸ್ವರ್ಣ ತುಲಾಭಾರ ಮಾಡ್ಬೇಕು. ಒಂದ್ ಕಡೆ ಕೃಷ್ಣ ಕೂತ್ಕೋತಾನೆ ತಕ್ಕಡಿಯಲ್ಲಿ, ಇನ್ನೊಂದ್ ಕಡೆಗೆ ಅವಳು ಆಭರಣಗಳನ್ನೆಲ್ಲ ಇಡ್ತಾ ಬರ್ತಾಳೆ. ಏನ್ ಮಾಡಿದ್ರು ಕೃಷ್ಣನ ತಕ್ಕಡಿ ಮೇಲಕ್ಕೆ ಏರೋದೇ ಇಲ್ಲ. ನಾಚಿಕೆ ಇದ್ದದ್ದೆಲ್ಲ ಆಭರಣ ಹಾಕಿ ಆಯ್ತು, ಇನ್ನು ಹಾಕ್ಲಿಕ್ಕೆ ಏನಿಲ್ಲ, ನಾಚಿಕೆ ಆಗ್ತಾ ಇದೆ. ಸಭೆಯಲ್ಲಿ ಆಕೆಗೆ ಅವಮಾನ ಆಗ್ತಾ ಇದೆ. ಅದನ್ನ ನೋಡಿ ಅವಳ ಮೇಲೆ ಕೃಪೆ ಮಾಡಿ ರುಕ್ಮಿಣಿ ಒಂದು ತುಳಸಿ ದಳವನ್ನ ತಂದು ಇಟ್ಲಂತೆ, ಚಿನ್ನದ ಆಭರಣಗಳಿಟ್ಟು ತಕ್ಕಡಿ ಮೇಲೆ. ತತ್ಕ್ಷಣ ಆ ಕೃಷ್ಣ ಕೂತ ತಕ್ಕಡಿ ಮೇಲಕ್ಕೆ ಹೋಯ್ತು, ಚಿನ್ನದ ಆಭರಣ ತಕ್ಕಡಿ ಕೆಳಕ್ಕೆ ಬಂತು. ಅಂದ್ರೆ ಒಂದು ದಳ ಶ್ರೀ ತುಳಸಿ ಕೃಷ್ಣ ಅಂತ ಅವನಿಗೆ ಅರ್ಪಣೆ ಮಾಡಿಬಿಟ್ರೆ ಆ ಬಂಗಾರಕ್ಕಿಂತಲೂ ಹೆಚ್ಚು ತೂಕದ್ದಾಗಿ ಬಿಡ್ತಲ್ಲ ತುಳಸಿ ದಳ. ಅಂದ್ರೆ ಭಕ್ತಿ ಅನ್ನೋದು ಬಹಳ ಮುಖ್ಯ ಅನ್ನೋದು ಸಂದೇಶ. ಇನ್ನು ಪತ್ರಕ್ಕೆ ದೃಷ್ಟಾಂತ ಪತ್ರಂ ಆಯ್ತು. ಪುಷ್ಪಂ, ಹೂವನ್ನು ಕೊಟ್ಟು ಭಗವಂತ ತೃಪ್ತಿಪಡಿಸಿದವನು ಯಾನು? ಗಜೇಂದ್ರ. ತ್ರಿಕೂಟ ಎನ್ನುವಂತಹ ಪರ್ವತದಲ್ಲಿ ಸುಖ ಸಂಸಾರದಿಂದ ಬಾಳುತ್ತಿದ್ದಂತಹ ಗಜೇಂದ್ರ ವಿಹಾರಕ್ಕಂತ ಹೋಗುತ್ತಾನೆ. ಅಲ್ಲಿ ಒಂದು ಸರೋವರದಲ್ಲಿ ಸಕುಟುಂಬ ಸಪರಿವಾರ ಸಮೇತನಾಗಿ ಸ್ನಾನ, ಆಟ, ಜಲದ ಆಟ ಎಲ್ಲ ಆಡ್ತಾ ಇರುವಾಗ ತತ್ಕ್ಷಣ ಯಾವುದೋ ಒಂದು ಭಯಾನಕ ಮೊಸಳೆ ಬಂದು ಆ ಗಜೇಂದ್ರನ ಕಾಲನ್ನು ಹಿಡಿದು ಬಿಡುತ್ತೆ. ಎಷ್ಟು ಪ್ರಯತ್ನ ಪಟ್ಟರು ಅದರಿಂದ ಬಿಡಿಸ್ಕೊಳ್ಳಿಕ್ಕಾಗಿಲ್ಲ. ಪರಿವಾರದವರು ಬಂಧುಗಳೆಲ್ಲ ಪ್ರಯತ್ನ ಪಟ್ಟರು ಬಿಡಿಸ್ಲಿಕ್ಕಾಗ್ಲಿಲ್ಲ. ಕೊನೆಗೆ ಪರಮಾತ್ಮ ಆದಿಮೂಲ ಎಂಬುದಾಗಿ ಕರೆದ್ನಂತೆ. ಅಲ್ಲೇ ಕೊಳದಲ್ಲಿ ಒಂದು ಕಮಲವನ್ನ ಎತ್ತುಕೊಂಡು ಭಗವಂತ ಅಂತ ತನ್ನ ಸೊಂಡ್ಲನ್ನ ಮೇಲಕ್ಕೆತ್ತಿ ಕರೆದಾಗ ಭಗವಂತ ಆದಿಶೇಷನ ಮೇಲೆ ಲಕ್ಷ್ಮಿಯೊಟ್ಟಿಗೆ ಸುಖವಾಗಿ ಇದ್ದವನು ಎದ್ದು ಓಡಿ ಬರ್ತಾನಂತೆ. ಆಭರಣಗಳನ್ನ ಹಾಕೊಂಡಿಲ್ಲ, ಕಿರೀಟ ಹಾಕೊಂಡಿಲ್ಲ, ಪೀತಾಂಬರ ಸರಿಯಾಗಿ ಉಟ್ಟುಕೊಂಡಿಲ್ಲ, ಗರುಡನ ಮೇಲೆ ಎದ್ದು ಓಡಿ ಬಂದನಂತೆ. ಯಾಕೆ? ನನ್ನ ಭಕ್ತ ಒಂದು ಹೂವನ್ನ ಅರ್ಪಿಸಿ ನನ್ನ ನೆನಪಿಸಿಕೊಂಡಿದ್ದಾನೆ ಎನ್ನುವ ಪ್ರೀತಿಗಾಗಿ ಭಗವಂತ ಬಂದನಂತೆ. ಆದ್ದರಿಂದ ಪುಷ್ಪವನ್ನು ಅರ್ಪಿಸಿದ್ರು ಸಾಕು. ಇನ್ನು ಫಲವನ್ನು ಕೊಟ್ಟು ಹಣ್ಣನ್ನು ಕೊಟ್ಟಂತಹ ದೃಷ್ಟಾಂತ ರಾಮಾಯಣದಲ್ಲೂ ಬರ್ತದೆ, ಮಹಾಭಾರತದಲ್ಲೂ ಬರ್ತದೆ. ರಾಮಾಯಣದಲ್ಲಿ ಶಬರಿ ದೃಷ್ಟಾಂತ. ಮಾತಂಗ ಮುನಿಗಳು ಬ್ರಹ್ಮಲೋಕಕ್ಕೆ ಹೋಗುವಾಗ ನೀನು ಈ ಆಶ್ರಮದಲ್ಲಿ ಇದ್ದುಕೊಂಡು ರಾಮನ ಬರವಿಗಾಗಿ ತಪಸ್ಸನ್ನ ಆಚರಿಸ್ತಾ ಇರು ಅಂತ ಹೇಳಿದ್ರು. ಪ್ರತಿದಿನವೂ ಒಂದೇ ಪ್ರಯತ್ನ, ರಾಮ ಬರ್ತಾನೆ ಅಂತ ಕಾಯೋದು. ಬೆಟ್ಟಕ್ಕೆ ಹೋಗಿ ಬೆಟ್ಟದಲ್ಲಿ ಸಿಗುವ ಹಣ್ಣುಗಳನ್ನು ಸಂಗ್ರಹಿಸ್ತಿದ್ದಂತೆ. ಕೆಲವರು ಹೇಳ್ತಾರೆ ಬೋರೆ ಹಣ್ಣುಗಳನ್ನು ಸಂಗ್ರಹಿಸ್ತಾ ಇದ್ಲು, ಬದರಿ ಫಲ.
ಬೋರೆ ಹಣ್ಣುಗಳನ್ನ ಸಂಗ್ರಹಿಸಿ ಇಟ್ಟುಕೊಂಡು ಕಾಯ್ತಾ ಇದ್ಲು. ಕೆಲವರ ಅಭಿಪ್ರಾಯ ಏನು, ಅವಳು ರಾಮ ಬಂದಾಗ ಕಚ್ಚಿ ಕೊಟ್ಲು ರಾಮನಿಗೆ ಅಂತ. ಶಬರಿ ಕಚ್ಚಿದ ಹಣ್ಣನ್ನ ರಾಮ ತಿಂದ ಅಂತ. ಅದು ಇರ್ಲಿಕ್ಕಿಲ್ಲ ಅಂತ ಅನಿಸ್ತದೆ ನನಗೆ. ಅಂದ್ರೆ ಶಬರಿ ಕಚ್ಚಿದ ಹಣ್ಣನ್ನ ರಾಮ ತಿನ್ನುವುದಿಲ್ಲ ಅಂತ ಅರ್ಥ ಅಲ್ಲ. ಭಕ್ತನು ಪ್ರೀತಿಯಿಂದ ಕೊಟ್ಟ ಮುಗ್ಧ ಭಕ್ತಿಗೆ, ಬೇಡರ ಕಣ್ಣಪ್ಪನ ದೃಷ್ಟಾಂತದಲ್ಲಿ ನಾವು ನೋಡ್ತೇವೆ. ಬೇಡರ ಕಣ್ಣಪ್ಪನಿಗೆ ಶಿವಲಿಂಗ ಪೂಜೆ ಮಾಡುವಾಗ ಗಂಡೂಷಾಂಬು ನಿಷೇವನಂ ಪಶುಪತೇರ ಅಭಿಷೇಕವಾಯ್ತು ಅಂತ. ಕಾಲಲ್ಲಿ ಮೆಟ್ಟಿದಂತಹ ಚಪ್ಪಲಿಯೇ ಕೂರ್ಚೆ ಆಯ್ತು ಅಂತ. ಅವನಿಗೆ ವಿಧಿ ಗೊತ್ತಿರಲಿಲ್ಲ, ಹಾಗೆ ಮಾಡಿದ ಭಗವಂತ ಅದನ್ನು ಸ್ವೀಕರಿಸಿದ ಅಂತ. ಆದ್ರೆ ಇಲ್ಲಿ ಹಾಗಲ್ಲ. ಶಬರಿಗೆ ಮತಂಗ ಮುನಿಯ ಆಶ್ರಮದಲ್ಲಿ ಅನೇಕ ವರ್ಷಗಳನ್ನು ಕಳೆದವಳು, ಅನೇಕ ಸತ್ಸಂಗಗಳಲ್ಲಿ ಭಾಗಿಯಾದವಳು. ಅವಳಿಗೆ ವಿಧಿ ನಿಷೇಧಗಳ ಪರಿಚಯ ಇತ್ತು. ಆ ಕಾರಣದಿಂದ ಅವಳು ಕೊಟ್ಟಿರ್ಲಿಕ್ಕಿಲ್ಲ ಅಂತ. ಹಾಗಾದ್ರೆ ಶಬರಿ ಹಣ್ಣನ್ನು ಕಚ್ತಾ ಇದ್ಲು ಅನ್ನೋದಕ್ಕೆ ಏನಪ್ಪಾ ಅಂದ್ರೆ, ಸಿಹಿ ಹಣ್ಣು ಯಾವುದು, ಏನು ಸ್ವಲ್ಪ ಏನು ಒಗರು ಹಣ್ಣು ಯಾವುದು, ಹುಳಿ ಹಣ್ಣು ಯಾವುದು, ಇದನ್ನು ಪರೀಕ್ಷೆ ಮಾಡೋದಕ್ಕೆ ಈ ಕೆಲವೊಂದು ವೃಕ್ಷದಲ್ಲಿ ಸಹಜವಾಗಿ ಆಗುವ ಹಣ್ಣುಗಳಲ್ಲಿ ಸಿಹಿ ಇರ್ತದೆ, ಕೆಲವುದಲ್ಲಿ ಸ್ವಲ್ಪ ಹುಳಿ ಮಿಶ್ರಿತವಾಗಿರ್ತದೆ. ಹಾಗೆ ಕಚ್ಚಿ ಪರೀಕ್ಷೆ ಮಾಡಿ ಯಾವುದು ಸಿಹಿ ಆದದ್ದು ಅದನ್ನು ಮಾತ್ರ ರಾಮನಿಗೆ ಇಟ್ಟಿದ್ಲು ಅಂತ ಅರ್ಥ. ಒಟ್ಟಿನಲ್ಲಿ ಅವಳು ಕೊಟ್ಟಂತಹ, ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ರಾಮ ಶಬರಿ ಆಶ್ರಮಕ್ಕೆ ಬಂದಾಗ ಅದು ಕಚ್ಚಿತ್ ಸರ್ಗ ಅಂತ ಕರೀತಾರೆ ಅಲ್ಲಿ ರಾಮಾಯಣ, ವಾಲ್ಮೀಕಿ ರಾಮಾಯಣದಲ್ಲಿ. ರಾಮ ಕೇಳ್ತಾನೆ, ನೀನ್ ತಪಸ್ಸು ಸರಿಯಾಗಿ ನಡೀತಿದ್ಯಾ, ನಿನ್ನ ವಿಧಿ ನಿಷೇಧಗಳನ್ನು ಪಾಲನೆ ಮಾಡ್ತಾ ಇದೀಯಾ, ನಿನ್ನ ಆಹಾರ ವಿಹಾರಗಳೆಲ್ಲ ಸರಿಯಾಗಿ ಆಗ್ತಾ ಇದೆಯಾ, ಆಹಾರ ಚರ್ಯೆ ಎಲ್ಲ ಸರಿಯಾಗಿ ನಡೆದಿ, ಈ ತಪಸ್ಸಿನ ವಿಷಯ ಪ್ರಶ್ನೆ ಮಾಡ್ತಾನೆ. ಅಂದ್ರೆ ಅರ್ಥಾತ್ ಆಕೆ ಚೆನ್ನಾಗಿ ತಪಸ್ಸಿನ ನಿಯಮಗಳನ್ನು ತಿಳಿದವಳು ಅಂತ ಅರ್ಥವೇ. ಒಟ್ಟಿನಲ್ಲಿ ಇರ್ಲಿ, ಅದು ಕಚ್ಚಿದ ಹಣ್ಣನ್ನು ಕೊಟ್ಲೋ ಸಿಹಿಯಾದ ಹಣ್ಣನ್ನ ಕೊಟ್ಲು, ಬಟ್ ಭಗವಂತ ನೋಡುವುದು ಆಕೆಯ ಭಕ್ತಿಯನ್ನ. ಮಹಾಭಾರತದ ಒಂದು ಪ್ರಸಂಗ ಹೇಳ್ತಾರೆ, ಅಲ್ಲಿ ಕೃಷ್ಣ ದುರ್ಯೋಧನನ ಜೊತೆ ಸಂಧಾನಕ್ಕಾಗಿ ಹೋಗುವಾಗ ಕೃಷ್ಣನಿಗೆ ರಾಜಾತಿಥ್ಯವನ್ನು ಮಾಡಬೇಕು ಅಂತ ಷಡ್ರುಸೋಪೇತವಾದಂತಹ ಭಕ್ಷ್ಯಭೋಜ್ಯಗಳನ್ನು ಸಿದ್ಧ ಮಾಡಿ ದುರ್ಯೋಧನ ಕಾಯ್ತಾ ಇದ್ನಂತೆ. ಆದ್ರೆ ಕೃಷ್ಣ ಅವನ ಮನೆಗೆ ಹೋಗಲೇ ಇಲ್ಲ. ಕೃಷ್ಣ ಹೇಳ್ತಾನೆ, ತುಂಬಾ ಹಸಿದಿದ್ರೆ, ಅನ್ನದ ಕೊರತೆ ಇದ್ರೆ ಎಲ್ಲಾದ್ರೂ ಹೋಗ್ಬೋದು, ಅಥವಾ ತುಂಬಾ ಪ್ರೀತಿಯಿಂದ ಕೊಟ್ರೆ ಹೋಗ್ಬಹುದು. ಇಲ್ಲಿ ಎರಡೂ ಸಮಸ್ಯೆ ಇಲ್ಲ, ನನಗೇನು ತುಂಬಾ ಹೊಟ್ಟೆಯ ಸಮಸ್ಯೆ, ಊಟದ ಸಮಸ್ಯೆನೂ ಇಲ್ಲ, ಇನ್ನೊಂದು ನಿನ್ ಪ್ರೀತಿನೂ ಇಲ್ಲ, ಆದ್ರೆ ನಾನು ಬರೋಲ್ಲ ಅಂತಾನೆ. ಯಾರ ಮನೆಗೆ ಹೋಗ್ತಾನೆ? ವಿದುರನ್ ಮನೆಗೆ ಹೋಗ್ತಾನೆ. ಬಡವ ಅವನು. ಅವನೇನು ಅವತ್ತಿನ ಕಾಲ ದೃಷ್ಟಿಯಿಂದ ಉಚ್ಚ ಜಾತಿ ಅಂತ ಹೇಳಲ್ಪಡುವವನಲ್ಲ, ತಥಾಕಥಿತ ಉಚ್ಚ ಜಾತಿ ಅವನ. ಹಾಗಿದ್ರು ಕೃಷ್ಣ ವಿದುರನ ಮನೆಗೆ ಹಾಕ್ತದೆ. ವಿದುರನಿಗೆ ಶುದ್ಧವಾದ ಪ್ರೀತಿ ಇತ್ತು ಅಂತ. ಕೃಷ್ಣ ವಿದುರನ ಮನೆಯಲ್ಲಿದ್ದಾಗ ಭೀಷ್ಮರು, ದ್ರೋಣರು, ಶಲ್ಯರು ಎಲ್ಲರೂ ಬಂದು ಕರೀತಾರೆ, ಬನ್ನಿ ನಮ್ಮನೆಗೆ ಬನ್ನಿ, ಬಾ ಕೃಷ್ಣ ನಮ್ಮನೆಗೆ ಬಾ ಅಂತ. ಯಾರ ಮನೆಗೆ ಹೋಗಲ್ಲ. ಅದ್ರಲ್ಲೊಂದು ಕತೆ ಹೇಳ್ತಾರೆ. ಆ ವಿದುರರ ಪತ್ನಿ ಕೃಷ್ಣನಿಗೆ ಬಾಳೆಹಣ್ಣು ನೀಡುವಾಗ ಅವನು ಕೃಷ್ಣನನ್ನು ನೋಡ್ತಾ ನೋಡ್ತಾ ಮೈ ಮರೆತು ಬಾಳೆಹಣ್ಣನ ಒಳಗಡೆಯ ಭಾಗವನ್ನು ಎಸೆದು ಸಿಪ್ಪೆಯನ್ನು ಕೊಡ್ತಿದ್ಲಂತೆ. ಕೃಷ್ಣನು ಅಷ್ಟೇ ಅವಳನ್ನು ನೋಡ್ತಾ ನೋಡ್ತಾ ಸಿಪ್ಪೆಯನ್ನು ತಿಂತಿದ್ದಂತೆ. ಕಥೆ ಎಷ್ಟು ಮಟ್ಟಿಗೆ ಸರಿಯೋ ಗೊತ್ತಿಲ್ಲ, ಹಾಗಿದ್ದಿರ್ಲೂಬಹುದು. ಯಾಕೆಂದ್ರೆ ಭಗವಂತನಿಗೆ ನಿಮ್ಮ ಬಾಳೆಹಣ್ಣು ಯಾರಿಗೆ ಬೇಕು? ನಾವು ಕೊಡ್ತಕ್ಕಂತಹ ಪಂಚಾಮೃತಗಳು ಬೇಕೆ? ಹಾಲಿನ ಕಡಲಲ್ಲಿಯೇ ಮಲಗಿಸವನಂತೆ. ತುಪ್ಪ, ಹಾಲು ಅದು ಮುಖ್ಯ ಅಲ್ಲ, ಅಲ್ಲಿ ಮುಖ್ಯವಾದದ್ದು ಭಾವ. ಇನ್ನು ಕೊನೆಯದಾಗಿ ತೋಯ, ನೀರು. ನೀರಿನ ದೃಷ್ಟಾಂತಕ್ಕೆ ರಂತಿದೇವನನ್ನು ದೃಷ್ಟಾಂತ ಕೊಡ್ತಾರೆ. ರಂತಿದೇವ ಎನ್ನುವನು ರಾಜ, ಭಗವದ್ ಭಕ್ತನಾಗಿದ್ದ. ಭಗವಂತನಿಗಾಗಿ ಸರ್ವವನ್ನೂ ತ್ಯಾಗ ಮಾಡಿ ಸರಳ ಜೀವನವನ್ನು ನಡೆಸ್ತಾ ಇದ್ದ. ಒಂದು ಸಲ ಅವನಿಗೆ 48 ದಿನಗಳ ಕಾಲ ಆಹಾರವೇ ಸಿಗ್ಲಿಲ್ಲ. 49ನೇ ದಿನ ಯಾರೋ ಒಬ್ಬರಿಗಾಗುವಷ್ಟು ಅನ್ನವನ್ನ, ನೀರನ್ನ ತಂದು ಕೊಡ್ತಾರೆ. ಭಗವಂತ ಅವನನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಬೇರೆ ಬೇರೆ ವೇಷಗಳನ್ನ ಧರಿಸಿಕೊಂಡು ಬಂದು ಬೇಡ್ತಾನೆ ಅನ್ನವನ್ನು ಕೊಡುವಂತ. ತನ್ನ ಪಾಲಿಗೆ ಬಂದ ಅನ್ನವನ್ನ ನೀಡ್ಬಿಡ್ತಾನೆ. ಕೊನೆಗೆ ಪ್ರಾಣವನ್ನ ರಕ್ಷಣೆಗೋಸ್ಕರವಾಗಿ ಉಳಿಸಿಕೊಳ್ಳಬೇಕಿದ್ದಂತಹ ನೀರನ್ನ ಯಾವನೋ ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದು ಕೇಳಿದಾಗ ನೀರನ್ನು ಕೂಡ ಕೊಟ್ಬಿಡ್ತಾನೆ. ಅವಾಗ ಭಗವಂತ ಪ್ರತ್ಯಕ್ಷನಾಗ್ತಾನೆ, ಬ್ರಹ್ಮ ವಿಷ್ಣು ಮಹೇಶ್ವರ ರೂಪದಲ್ಲಿ ಪ್ರತ್ಯಕ್ಷನಾಗಿ, ನಿನ್ನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬಂದಿದ್ದೇವಪ್ಪ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ
ನೀರನ್ನು ಭಗವಂತನಿಗೆ ಅರ್ಪಿಸಿದ್ರೆ ಸಾಕು. ಶಿವನಿಗೆ ಆಶುತೋಷ ಅಂತ ಕರೀತಾರೆ. ಜಲಧಾರ ಪ್ರಿಯೋ ಶಿವ, ಅಭಿಷೇಕ ಪ್ರಿಯೋ ಶಿವ. ಒಂದು ತೊಟ್ಟು, ಒಂದು ಚೊಂಬಿನಲ್ಲಿ ನೀರನ್ನು ತುಂಬಿಕೊಂಡು ಹೋಗಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಅರ್ಪಣೆ ಮಾಡಿದ್ರೆ ಸಾಕತ್ತು ಶಿವನಿಗೆ ತೃಪ್ತಿ ಅಂತ. ಈ ಒಟ್ಟಿನಲ್ಲಿ ಭಕ್ತಿ ಎನ್ನುವುದು ಬಹಳ ಮುಖ್ಯ. ತದಹಂ ಭಕ್ತಿಪಕೃತಂ, ತದಹಂ ಅಶ್ನಾಮಿ, ಅದನ್ನ ನಾನು ಸ್ವೀಕರಿಸ್ತೇನೆ. ಯಾವುದನ್ನ ಸ್ವೀಕರಿಸ್ತೇನೆ? ಭಕ್ತಿ ಉಪಕೃತಂ. ನೋಡಿ, ಇಲ್ಲಿ ಎರಡೆರಡು ಸಲ ಈ ಶಬ್ದದ ಬಳಕೆ ಆಗಿದೆ. ಭಕ್ತಿಯ ಪ್ರಯಚ್ಛತಿ, ಭಕ್ತಿ ಉಪಕೃತಂ. ಭಕ್ತಿಯಿಂದ ಕೊಡುತ್ತಾನೆ, ಭಕ್ತಿಯಿಂದ ತರಲ್ಪಟ್ಟದ್ದು. ಅಂದ್ರೆ ಭಕ್ತಿ ಪ್ರಧಾನ ಅಂತ ಆಯ್ತು. ಇಲ್ಲಿ ವಸ್ತುವಿಗಿಂತಲೂ ಪ್ರಧಾನವಾದದ್ದು ಭಕ್ತಿ. ಅಶ್ನಾಮಿ, ಅದನ್ನು ನಾನು ಸ್ವೀಕರಿಸುತ್ತೇನೆ. ಪ್ರಯತಾತ್ಮನಃ. ಭಕ್ತಿ ಯಾರಿಗಿರ್ತದೆ ಅಂದ್ರೆ ಪ್ರಯತಾತ್ಮರಿಗಿರ್ತದೆ. ಪ್ರಯತಾತ್ಮ ಅಂದ್ರೆ ಏನು? ಪ್ರೇತಾತ್ಮ ಅಲ್ಲ, ಪ್ರಯತಾತ್ಮ. ಪ್ರಯತ ಅಂದ್ರೆ ಶುದ್ಧ, ಆತ್ಮ ಅಂದ್ರೆ ಇಲ್ಲಿ ಅಂತಃಕರಣ ಅಂತ. ಶುದ್ಧವಾದ ಅಂತಃಕರಣವುಳ್ಳವರು ಅಂತ ಕರೀತಾನೆ. ಯಾರಿಗೆ? ಭಕ್ತರಿಗೆ. ಬಹಳ ಮುಖ್ಯವಾದಂತಹ ಮಾತು ಇದು. ಅವಾಗವಾಗ ಕೃಷ್ಣ ಈ ಮಾತನ್ನು ಹೇಳ್ತಿರ್ತಾನೆ. ಭಕ್ತಿ ಇರಬೇಕು ಅಂದ್ರೆ ಅಂತಃಕರಣ ಶುದ್ಧಿ ಇರಬೇಕು ಅಂತ ಹೇಳ್ತಾನೆ. ಮನಸ್ಸಲ್ಲಿ ಭಗವಂತನೇ ಬೇಕು, ಭಗವಂತನಿಗಾಗಿ ನಾನು ಸಮಯವನ್ನ ಶ್ರಮವನ್ನ ನೀಡ್ತೇನೆ, ಭಗವಂತನು ನನಗೆ ಅತ್ಯಂತ ಪ್ರಿಯತಮನು ಎಂಬುದಾಗಿ ಅನಿಸುವಿಕೆ ಮತ್ತು ಅವನನ್ನು ಸ್ಮರಿಸುವುದಕ್ಕೋ, ಅವನ ಭಜಿಸುವುದಕ್ಕೋ, ಅವನನ್ನು ಆರಾಧಿಸುವುದಕ್ಕೋ ಸಂತೋಷ ಪಡುವಂತದ್ದೇನಿದೆ ಅದು ಶುದ್ಧಾಂತಃಕರಣದ ಸೂಚಕ. ಅಂತಃಕರಣ ಶುದ್ಧಿ ಇಲ್ಲದಿದ್ರೆ ಭಗವಂತನ ಬಗ್ಗೆ ಪ್ರೀತಿಯೇ ಹುಟ್ಟೋದಿಲ್ಲ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋದಕ್ಕೆ ಒಂದು ಒಳ್ಳೆಯ ಶಬ್ದ ಭಗವಂತ ಇಟ್ಟುಬಿಟ್ಟಿದ್ದಾನೆ. ಪ್ರಯತಾತ್ಮನಃ. ಶುದ್ಧಾಂತಃಕರಣವುಳ್ಳ ಭಕ್ತರು ಕೊಟ್ಟ ಯಾವುದೇ ದ್ರವ್ಯವನ್ನ ನಾನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ. ಆದ್ರಿಂದ ಅಂತಃಕರಣ ಶುದ್ಧಿ ಆಗಬೇಕು ಅಂದ್ರೆ ಭಕ್ತಿಯೇ ವಿಧಾನ. ಭಕ್ತಿ ಹುಟ್ಟಬೇಕು ಅಂದ್ರೆ ಅಂತಃಕರಣ ಶುದ್ಧವಾಗಿರ್ಬೇಕು. ಒಂದಕ್ಕೊಂದಕ್ಕೆ ಸಂಬಂಧ ಅದು. ಆದ್ರಿಂದ ಒಬ್ಬ ವ್ಯಕ್ತಿ ತನ್ನನ್ನು ಪರೀಕ್ಷೆ ಮಾಡಿಕೊಳ್ಳಬಹುದು. ನನ್ನ ಅಂತಃಕರಣ ಶುದ್ಧವಾಗಿದೆಯೇ ಇಲ್ಲವೇ? ಶುದ್ಧವಾಗಿದೆ ಅನ್ನೋದಕ್ಕೆ ಲಕ್ಷಣ ಏನು? ಭಗವಂತನಲ್ಲಿ, ಭಗವಂತನ ಉಪದೇಶಗಳಲ್ಲಿ, ಅಂದ್ರೆ ಶಾಸ್ತ್ರ ಮತ್ತು ಭಗವಂತನಲ್ಲಿ ಮತ್ತು ಗುರು, ಈ ಮೂರು ತತ್ವವನ್ನು ಇಟ್ಟುಕೊಳ್ಳಬೇಕು. ನನಗೆ ಪ್ರೇಮವಿದೆಯೇ, ಶ್ರದ್ಧೆ ಇದೆಯೇ? ಭಗವಂತನಲ್ಲಿ ಪ್ರೇಮವಿದೆ ಅಂದ್ರೆ ವಿಷಯ ವಸ್ತುಗಳಲ್ಲಿ ಆಸಕ್ತಿ ಕಡಿಮೆ ಇರ್ತದೆ. ಅದು ವೈರಾಗ್ಯದ ಲಕ್ಷಣ. ಭಗವಂತನಲ್ಲಿರುವ ಪ್ರೇಮ ಜಿಜ್ಞಾಸುವಿನ ಲಕ್ಷಣ. ಆ ಜಿಜ್ಞಾಸೆ ಮತ್ತು ವಿರಕ್ತಿ ಎನ್ನುವಂಥದ್ದು ಅಂತಃಕರಣ ಶುದ್ಧಿಯ ಲಕ್ಷಣ. ಅಂಥವರು ಭಕ್ತಿಯನ್ನ ಪಡೆದಿರ್ತಾರೆ. ಹಾಗಾದ್ರೆ ಅದನ್ನು ಪಡಿಲಿಕ್ಕೆ ಉಪಾಯ ಏನು? ಭಕ್ತಿಯನ್ನು ಮಾಡೋದಷ್ಟೇ. ಇಟ್ಸ್ ಇಂಟರ್ ಕನೆಕ್ಟೆಡ್. ಭಕ್ತಿಯನ್ನ ಮಾಡಿದ್ರೆ, ನಿಷ್ಕಾಮ ಭಕ್ತಿಯನ್ನ ಮಾಡ್ತಾ ಹೋದ ಹಾಗೆ ಅಂತಃಕರಣದ ಕಲ್ಮಶಗಳು, ರಾಗದ್ವೇಷಗಳು ನಿವೃತ್ತಿಯಾಗಿ ಅಂತಃಕರಣ ಶುದ್ಧವಾಗ್ತದೆ. ಇಷ್ಟನ್ನು ಹೇಳಿದ ಮೇಲೆ ಭಗವಂತ ಮುಂದುವರಿಸಿ ಹೇಳ್ತಾನೆ, ಭಕ್ತಿ ಎನ್ನುವಂಥದ್ದು ಕೇವಲ ದೇವರ ಕೋಣೆಗೆ ಸೀಮಿತವಾದ ವಸ್ತು ಅಲ್ಲ. ನಿಷ್ಕಾಮ ಭಕ್ತಿ ಎನ್ನುವಂಥದ್ದೇನಿದೆ ಅಥವಾ ಜಿಜ್ಞಾಸುವಿನ ಭಕ್ತಿ ಅಂತ ಏನಿದೆ ಅದು ದೇವರ ಕೋಣೆಗಷ್ಟೇ ಸೀಮಿತವಾದದ್ದಲ್ಲ. ಅದು 24 ಗಂಟೆಯು 365 ದಿನಗಳು ಇರಬೇಕಾದದ್ದು. ಹಾಗಾದ್ರೆ ಅದು ಹೇಗಿರ್ಲಿಕ್ಕೆ ಸಾಧ್ಯ? ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಹೇ ಕೌಂತೆಯ, ಅರ್ಜುನನೇ, ಯತ್ ಕರೋಷಿ, ಏನ್ ಮಾಡ್ತೀಯೋ, ಯದಶ್ನಾಸಿ, ಏನ್ ತಿಂತೀಯೋ, ಯಜ್ಜುಹೋಸಿ, ಯತ್ ಜುಹೋಸಿ, ಏನನ್ನ ನೀನು ಅರ್ಪಣೆ ಮಾಡ್ತೀಯೋ. ಜುಹೋಸಿ ಎಂಬ ಮಾತಿಗೆ ಅರ್ಥ ಹೋಮ ಮಾಡ್ತೀಯೋ. ಯತ್ ದದಾಸಿ, ಏನನ್ನ ದಾನ ಮಾಡ್ತೀಯೋ. ಯತ್ ತಪಸ್ಯಸಿ, ಏನನ್ನ ನೀನು ತಪಸ್ಸು ಮಾಡ್ತೀಯೋ, ಯಾವುದನ್ನು ತಪಸ್ಸು ಮಾಡ್ತೀಯೋ. ತತ್ ಮದರ್ಪಣಂ ಕುರುಷ್ವ,
ಅದನ್ನ ನೀನು ನನಗೆ ಅರ್ಪಣೆ ಮಾಡು, ಭಗವಂತನಿಗೆ ಅರ್ಪಿಸು. ಎಲ್ಲ ಕ್ರಿಯೆಯನ್ನ, ಲೌಕಿಕ ಧಾರ್ಮಿಕವಾದ ಎಲ್ಲ ಕ್ರಿಯೆಯನ್ನ ಭಗವಂತನಿಗೆ ಅರ್ಪಿಸು ಎಂಬುದು ಇಲ್ಲಿ ಸಂದೇಶ. ಅಲ್ಲ, ಭಕ್ತಿಯ ಬಗ್ಗೆ, ನಿಷ್ಕಾಮ ಭಕ್ತಿಯ ಬಗ್ಗೆ ಮಾತನಾಡ್ತೇನೆ ಅಂತ ಹೇಳಿ ಹೊರಟವನು ಕರ್ಮದ ಬಗ್ಗೆ ಮಾತಾಡ್ತಾ ಇದ್ದಾನಲ್ಲ. ನೆನಪಿರ್ಲಿ, ನಿಷ್ಕಾಮ ಭಕ್ತಿ ಮತ್ತು ಕರ್ಮಯೋಗ ಇದೆರಡು ಒಂದೇನೆ. ಕರ್ಮಯೋಗ ಅಂದ್ರೂ ಒಂದಿನೇ, ನಿಷ್ಕಾಮ ಭಕ್ತಿ ಅಂತ ಹೇಳಿದ್ರು ಒಂದಿನೇ. ಕರ್ಮಯೋಗದ ಬದಲು ಒಮ್ಮೊಮ್ಮೆ ನಿಷ್ಕಾಮ ಕರ್ಮ ಅಂತ ಬಳಸ್ತಾರೆ. ನಿಷ್ಕಾಮ ಕರ್ಮ ಇಸ್ ಈಕ್ವಲ್ ಟು ಕರ್ಮ ಯೋಗ ಇಸ್ ಈಕ್ವಲ್ ಟು ನಿಷ್ಕಾಮ ಭಕ್ತಿ. ಭಕ್ತಿ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ದೇವರ ಕೋಣೆಯಲ್ಲಿ ಕೂತ್ಕೊಂಡು ದೇವರ ವಿಗ್ರಹದ ಮುಂದೆ ಮಾಡುವಂತಹ ಒಂದಿಷ್ಟು ಉಪಚಾರಗಳಷ್ಟೇ ಸೀಮಿತ ನಾವು ಮಾಡಿಕೊಂಡಿದ್ರೆ ಸನಾತನ ಧರ್ಮದ ವೈಶಾಲ್ಯವನ್ನು ಅರ್ಥ ಮಾಡಿಕೊಂಡಿಲ್ಲ ಅಂತ ಆಗುತ್ತೆ. ಭಗವದ್ಗೀತೆಯ ಸಂದೇಶ ಏನಪ್ಪಾ ಅಂದ್ರೆ ಭಕ್ತಿ ಯಾವಾಗಲೂ ಇರಬೇಕು. ಯಾಕಂದ್ರೆ ಭಗವಂತ ಎಲ್ಲೆಲ್ಲೂ ಇದ್ದಾನೆ. ಭಗವಂತ ಯಾವುದೋ ಒಂದು ಜಾಗದಲ್ಲಿದ್ರೆ, ಯಾವುದೋ ಒಂದು ದಿನಕ್ಕೆ, ಶುಕ್ರವಾರಕ್ಕೋ ಭಾನುವಾರಕ್ಕೋ ಸೀಮಿತ ಆಗಿದ್ರೆ, ಅಥವಾ ಯಾವುದೋ ಒಂದು ಪ್ರಾರ್ಥನಾ ಮಂದಿರ ಶ್ರದ್ಧಾ ಕೇಂದ್ರಕ್ಕಷ್ಟೇ ಸೀಮಿತರಾಗಿದ್ರೆ ಅಷ್ಟಕ್ಕೆ ದೇಶ ಕಾಲಕ್ಕೆ ಸೀಮಿತ ಮಾಡಬಹುದಿತ್ತು. ಆದ್ರೆ ಹಾಗಿಲ್ವಲ್ಲ. ವಿಶ್ವರೂಪಿಯಾದ ಭಗವಂತ ಎಲ್ಲೆಲ್ಲೂ, ಎಲ್ಲ ವಸ್ತುಗಳಲ್ಲೂ, ಎಲ್ಲ ವ್ಯಕ್ತಿಗಳಲ್ಲೂ ಅಷ್ಟಮೂರ್ತಿ ಬೃಹತ್ ದೇವ ಪೂಜನಂ. ಹಾಗಿರುವಾಗ ಅವನನ್ನ ಪೂಜೆ ಮಾಡಬೇಕು ಅಂತಿದ್ರೆ ಇಂಥದ್ದೇ ವಸ್ತು ಬೇಕು ಅಂತಿಲ್ವಲ್ಲ. ಈಗ ನೋಡಿ, ಶಾಸ್ತ್ರಗಳಲ್ಲಿ ನಾವು ಗಮನಿಸ್ಬೇಕು ಎಷ್ಟೋ ಸಲ, ಈ ಅರ್ಘ್ಯ ಕೊಡುವಾಗ ನೀರಿನಿಂದಲೇ ಅರ್ಘ್ಯ ಕೊಡಬೇಕು ಅಂತಿದೆ. ಒಮ್ಮೊಮ್ಮೆ ನೀರು ಸಿಗಲಿಲ್ಲ ಅಂದ್ರೆ ಶುದ್ಧವಾದ ಧೂಳು ಇರ್ತದಲ್ಲ, ಅದನ್ನಿಟ್ಟುಕೊಂಡು ಕೂಡ ನಾವು ಅರ್ಘ್ಯವನ್ನು ಕೊಡಬಹುದಂತೆ. ಅದೂ ಸಿಗಲಿಲ್ಲ, ನಾನು ಪ್ರಯಾಣದಲ್ಲಿದ್ದೇನೆ, ವಸ್ತುವೇ ಇಲ್ಲ, ಮಾನಸಿಕವಾಗಿ ಆದ್ರೂ ಅರ್ಘ್ಯವನ್ನು ಕೊಡಬಹುದು. ಅಲ್ಲಿ ಪ್ರಧಾನವಾದ ವಿಷಯ ಏನಪ್ಪಾ ಅಂದ್ರೆ ಭಗವದ್ ಅರ್ಪಣ ಬುದ್ಧಿ ನಮ್ಮಲ್ಲಿ ಜಾಗೃತವಾಗಬೇಕಂತ. ಆದ್ರಿಂದ ಪೂಜೆ ಅಂದ್ರೆ ಹೂ, ಗಂಧ, ಅಕ್ಷತೆ ಅಷ್ಟಕ್ಕೆ ಸೀಮಿತ ಅಲ್ಲ. ಅದು ಒಂದು ಧಾರ್ಮಿಕವಾದಂತಹ ಅನುಷ್ಠಾನ, ಆಚರಣೆ ಸರಿ. ಆದ್ರೆ ಭಗವದ್ ಆರಾಧನೆ ಎನ್ನುವುದು ಎಲ್ಲ ಕರ್ಮಗಳಲ್ಲಿಯೂ ಹಾಸುಹೊಕ್ಕಾಗಿರಬೇಕು. ಯತ್ ಕರೋಷಿ, ಏನ್ ಮಾಡ್ತೀಯೋ. ಇಲ್ಲಿ ಶಂಕರರು ಕರೋಷಿ ಎಂಬ ಶಬ್ದಕ್ಕೆ ಸ್ವತಃ ಪ್ರಾಪ್ತಂ, ಜೀವನದಲ್ಲಿ ಸಹಜವಾಗಿ ಪ್ರಾಪ್ತವಾಗಿರುವ ಕರ್ಮಗಳನ್ನ ಯೋಗ ಬುದ್ಧಿಯಿಂದ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ನಾವು ನೆನಪಿಡಬೇಕಾದ ಅಂಶ ಇದು. ಜನ ಹೇಳಲಿಕ್ಕುಂಟು, ನಾನ್ ದೊಡ್ಡ ಕರ್ಮಯೋಗಿ ಅಂತ, ನಾನ್ ಪೂಜೆ ಎಲ್ಲ ಮಾಡಲ್ಲಪ್ಪ, ನಾನ್ ಕರ್ಮಯೋಗಿ ಅಂತ. ಅಂದ್ರೆ ಕೆಲಸ ಮಾಡ್ತೇನೆ ಅಂತ. ನೋಡಿ, ಕರ್ಮಯೋಗ ಅಂತ ಹೇಳಿದ್ರೆ ಕೆಲಸ ಮಾಡೋದಲ್ಲ. ನಾನ್ ಬೆಳಿಗ್ಗಿನ ಸಂಜೆವರೆಗೆ ದುಡಿತೇನೆ, ನಾನ್ ಕರ್ಮಯೋಗಿ. ಯೋಗ ಎಂಬ ಶಬ್ದಕ್ಕೆ ಅರ್ಥವೇ ಭಗವತ್ ಪ್ರಾಪ್ತಿಯ ಉದ್ದೇಶದಿಂದ, ಭಗವದ್ ಅರ್ಪಿತ ಬುದ್ಧಿಯಿಂದ ಮಾಡುವ ಕರ್ಮ. ಫಲಾಸಕ್ತಿಯನ್ನು ಬಿಟ್ಟು ಅಲ್ಲಿ ಭಗವಂತನನ್ನ ಬೆರೆಸದೆ ಅದು ಯೋಗವಾಗೋದೇ ಇಲ್ಲ ಅಂತ. ಒಳ್ಳೆ ಕರ್ಮವಾಗ್ತದೆ, ಇನ್ನು ಸಾತ್ವಿಕ ಕರ್ಮವಾಗ್ತದೆ ಹೊರತು ಅದು ಯೋಗವಾಗಲ್ಲ. ಯೋಗವಾಗಬೇಕಾದ್ರೆ ಎರಡು ಸಂಗತಿ ನೆನಪಿಟ್ಟುಕೊಳ್ಬೇಕು. ಅದು ಭಗವಂತನು ಆ ಕರ್ಮದ ಉದ್ದೇಶವಾಗಬೇಕು, ಭಗವತ್ ಪ್ರಾಪ್ತಿ ಉದ್ದೇಶವಾಗಬೇಕು. ಎರಡನೇದು ಫಲಾಸಕ್ತಿಯನ್ನು ಬಿಟ್ಟಿರ್ಬೇಕು. ಆದ್ರೆ ಇವ್ರು ಹಾಗೆ ಮಾಡಲ್ಲ. ಅಲ್ಲಿ ಭಗವಂತನು ಅದಕ್ಕೆ ಕನೆಕ್ಷನ್ ಏನೂ ಇಲ್ಲ, ಫಲಾಸಕ್ತಿ ಚೆನ್ನಾಗಿಯೇ ಇರ್ತದೆ. ಕೆಲಸ ಬೆವರು ಸುರಿಸ್ತಾನೆ, ಕಷ್ಟಪಡ್ತಾನೆ ಅನ್ನೋ ಕಾರಣ ಕರ್ಮಯೋಗಿ ಅಂತ ಕರೀಲಿಕ್ಕೆ ಆಗಲ್ಲ. ಶಬ್ದಗಳನ್ನು ಸರಿಯಾಗಿ ಅರ್ಥೈಸ್ಕೊಳ್ಬೇಕು. ಆದ್ರಿಂದ ಭಕ್ತಿ ಯೋಗ ಮತ್ತು ಕರ್ಮಯೋಗ ಬೇರೆ ಬೇರೆ ಅಲ್ಲ ಅಂತ. ಉದಾಹರಣೆಗೆ, ನಾನು ಲೌಕಿಕ ಕರ್ಮವನ್ನೇ ಮಾಡುವುದಿರಬಹುದು, ಅದಕ್ಕೆ ಸ್ವತಃ ಪ್ರಾಪ್ತಂ ಎಷ್ಟು ಸುಂದರವಾದ ಶಬ್ದ ಬರೀತಾರೆ ಶಂಕರ್. ನನ್ನ ವರ್ಣ, ನನ್ನ ಆಶ್ರಮಕ್ಕೆ, ಅಥವಾ ನಾನು ಯಾವ ಸ್ಥಿತಿಗತಿಯಲ್ಲಿ ಇದ್ದೇನೋ, ನನಗೆ ಸ್ವತಃ ಏನು ಪ್ರಾಪ್ತವಾಗಿದೆಯೋ, ನಾನು ಟೀಚರ್ ಆಗಿರಬಹುದು, ನಾನು ಕೃಷಿಕನಾಗಿರಬಹುದು, ನಾನೊಬ್ಬ ಇಂಜಿನಿಯರ್ ಆಗಿರಬಹುದು, ವೈದ್ಯನಾಗಿರಬಹುದು, ಅಥವಾ ಇನ್ನೇನೋ ಅಂಗಡಿಯ ವ್ಯಾಪಾರಸ್ಥನಿರಬಹುದು, ಹೀಗೆ ಪೌರೋಹಿತ್ಯ ಇರಬಹುದು, ಬೇರೆ 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 ನಮಗೆ ಸಿಕ್ಕಂತಹ ಬೇರೆ ಬೇರೆ, ಅಥವಾ ಗೃಹಿಣಿ ಆಗಿರ್ಬೋದು ಮನೆಯಲ್ಲಿ, ಸ್ವತಃ ಪ್ರಾಪ್ತವಾದಂತಹ ಕರ್ಮ.
ಅದನ್ನ ಯೋಗ ಬುದ್ಧಿಯಿಂದ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಈ ಪರಧರ್ಮ ಅನ್ನೋದು ಫಲಾಸಕ್ತಿಯಿಂದಲೇ ಅವನು ಕೈಗೊಂಡಿರ್ತಾನೆ. ಹೆಚ್ಚು ಸಂಬಳ ಎಲ್ಲಿ ಸಿಗುತ್ತೆ, ಹೆಚ್ಚು ಇನ್ಕ್ರಿಮೆಂಟ್ ಎಲ್ಲಿ ಸಿಗುತ್ತೆ, ಎಷ್ಟು ಹೆಚ್ಚು ಪ್ರಮೋಷನ್ ಎಲ್ಲಿ ಸಿಗುತ್ತೆ, ಅದನ್ನ ಗಮನದಲ್ಲಿ ಇಟ್ಟುಕೊಂಡೇ ಅವನು ಪರಧರ್ಮ ಸ್ವೀಕಾರ ಮಾಡಿರ್ತಾನೆ. ಫಲಾಸಕ್ತಿಯೇ ಪ್ರಧಾನವಾಗಿರುವ ಪರಧರ್ಮದಲ್ಲಿ ನೀನು ಫಲಾಸಕ್ತಿ ಬಿಟ್ಟು ಮಾಡುವಂದ್ರೆ ಕಷ್ಟವೇ ಅದು. ಆದ್ರೆ ಸ್ವತಃ ಪ್ರಾಪ್ತಂ, ಕೃಷ್ಣನು ಹೇಳಿ ಸ್ವಕರ್ಮಣ ತಮಭ್ಯರ್ಚ್ಯ ಅಂತ ಹೇಳ್ತಾನೆ. ಅದರಿಂದ ಸಹಜವಾಗಿ ನಮಗೆ ಒದಗಿ ಬಂದಂತಹ ಕರ್ಮ ಏನಿದೆ ಅದನ್ನ ಯೋಗ ಬುದ್ಧಿಯಿಂದ ಮಾಡ್ಲಿಕ್ಕೆ ಸುಲಭ. ಈಗ ಕೃಷಿ ಒಬ್ಬನ ಪಾಲಿಗೆ ಒದಗಿ ಬಂದಿದೆಯಪ್ಪ, ಅವನು ಎಲ್ಲ ಕರ್ಮವನ್ನು ಕೂಡ ಈಶ್ವರ ಆರಾಧನೆ ಅಂತ ಮಾಡಬಹುದು. ಮದರ್ಪಣಂ ಎಂಬ ಮಾತಿಗೆ ಅರ್ಥ ಏನು? ಕುರುಷು ಮದರ್ಪಣಂ ಮತ್ ಸಮರ್ಪಣಂ. ನಾನು ಮಾಡುವಂತಹ ಈ ಕರ್ಮ ಈಶ್ವರನ ಆರಾಧನೆ. ಇದರಿಂದ ನಾನು ಯಾವ ವೈಯಕ್ತಿಕ ಫಲವನ್ನು ನಿರೀಕ್ಷಿಸುವುದಿಲ್ಲ. ಭಗವಂತನು ತೃಪ್ತನಾಗಬೇಕು ಎಂಬುದಷ್ಟೇ ನನ್ನ ಬಯಕೆ. ಪಾಪಕ್ಷಯವಾಗಬೇಕು, ತೊಂದರೆ ಇಲ್ಲ. ಮೋಕ್ಷ ಪ್ರಾಪ್ತಿ ಕೂಡ ಏನು ಸಮಸ್ಯೆ ಇಲ್ಲ. ಹೀಗೆಂಬುದಾಗಿ ಈ ಕರ್ಮವನ್ನ ನಾವು ಮಾಡಿದಾಗ ಅದು ಭಗವಂತನಿಗೆ ಅರ್ಪಿಸಿದ ಹಾಗಾಯ್ತು. ಕರ್ತೃತ್ವವನ್ನೂ ಅರ್ಪಿಸಬೇಕು, ಭೋಕ್ತೃತ್ವವನ್ನೂ ಅರ್ಪಿಸಬೇಕು. ಕರ್ತೃತ್ವ ಬದಲು ಈಶ್ವರಾರ್ಪಣ ಬುದ್ಧಿ, ಭೋಕ್ತೃತ್ವ ಬದಲು ಪ್ರಸಾದ ಬುದ್ಧಿ. ಈ ಬುದ್ಧಿ ಇಟ್ಟುಕೊಂಡು ಯತ್ ಕರೋಷಿ, ಏನೇನ್ ಮಾಡ್ತೀವಿ ಲೌಕಿಕ ಕರ್ಮವನ್ನು ಹೇಳಿದ್ದಾರೆ. ಯದ್ ಅಶ್ನಾಸಿ, ಏನ್ ಅನುಭವಿಸ್ತೀಯೋ. ಇಲ್ಲ ತಿನ್ನೋದು ಅಂದ್ರೆ ಹೊಟ್ಟೆಗೆ ತೆಗೆದುಕೊಳ್ಳೋ ಆಹಾರ ಅಷ್ಟೇ ಅಲ್ಲ, ನಿನ್ಗೆ ಏನೇನು ಫಲ ಬರ್ತದೋ. ನಮ್ಮಲ್ಲಿ ಸಂಪ್ರದಾಯ ತುಂಬಾ ಚೆನ್ನಾಗಿದೆ. ಈಗ ಫಸಲು ಬರ್ತದಲ್ಲ, ಆ ಫಸಲು ಮೊದಲ ಫಸಲು ಬಂದಾಗ ಆ ಧಾನ್ಯ ರಾಶಿಯನ್ನು ಪೂಜಿಸಿ ಅದು ಭಗವಂತನಿಗೆ ವಿಷ್ಣುವಿಗೆ ಸಮರ್ಪಣೆ ಮಾಡ್ಬೇಕು, ಭಗವಂತನಿಗೆ ಸಮರ್ಪಣೆ ಮಾಡ್ಬೇಕು ಅಂತ. ಹಾಗೆ ಅದು ಅಡಿಕೆಯೋ ಮತ್ತೊಂದೋ ಬೆಳೆಯೋ, ಅಥವಾ ನಾವು ಪೇಟೆಯಿಂದ ಒಂದು ಬಟ್ಟೆ ತಂದಿರ್ತೇವೋ, ಒಂದು ಮನೆ ಕಟ್ಟಿರ್ತೇವೋ, ಆ ಫಲಗಳು ಏನಿದೆಯೋ ಮದರ್ಪಣಂ ಕುರುಷ್ವ, ನನಗೆ ಅರ್ಪಣೆ ಮಾಡು ಭಗವಂತ, ಇದು ನಿನಗೆ ಸಲ್ಲಿಸುವಂತ, ನಿನಗೆ ಸೇರಿದ್ದು. ಅವಾಗೇನಾಯ್ತದು? ಕರ್ಮಯೋಗವಾಯ್ತು. ಅದು ಭಕ್ತಿ ನೆನಪಿರ್ಲಿ, ಕರ್ಮಯೋಗವು ಭಕ್ತಿಯೇ. ನಾನು ಪೂಜಾ ಕೋಣೆಯಲ್ಲಿ ಮಾತ್ರ ಭಕ್ತಿ ಮಾಡ್ತೇನೆ, ಹೊರಗಡೆಗೆ ಬಂದ ಮೇಲೆ ನಾನು ಸಕಾಮ ಕರ್ಮವನ್ನು ಮಾಡ್ತೇನೆ ಅಂದ್ರೆ, ಪೂಜಾ ಕೋಣೆಯಲ್ಲಿ ಮಾತ್ರ ನಿಷ್ಕಾಮ, ಹೊರಗಡೆಗೆಲ್ಲ ಸಕಾಮ ಅಂದ್ರೆ ಅದು ಮೋಕ್ಷದ ಸಾಧನೆ ಆಗೋದಿಲ್ಲ. ಮೋಕ್ಷಕ್ಕೆ ಎಲ್ಲ ಕರ್ಮವನ್ನು ನಿಷ್ಕಾಮವಾಗಿ ಮಾಡಬೇಕಾಗ್ತದೆ. ಇನ್ನು ಮುಂದೆ ಧಾರ್ಮಿಕ ಕರ್ಮವನ್ನು ಹೇಳ್ತಾನೆ. ಯಜ್ಜುಹೋಸಿ ದದಾಸಿ ತಪಸ್ಯಸಿ, ಯಜ್ಞ ದಾನ ತಪಸ್ಸು, ಇದು ಮೂರನ್ನ ಹೇಳ್ತಿದ್ದಾನೆ. ಯಜ್ಞ ಅಂದ್ರೆ ಭಗವದ್ ಆರಾಧನೆ, ಯಾವುದೇ ರೂಪ. ಶ್ರೌತಂ ಸ್ಮಾರ್ತಂಚ, ಸ್ಮಾರ್ತಂ ವಾ ಹವನಂ ಅಂತ ಕರೆದಿದ್ದಾರೆ ಶಂಕರ್. ದದಾಸಿ ಅಂದ್ರೆ ಪ್ರಯಚ್ಛಿಸಿ ಬ್ರಾಹ್ಮಣಾದಿಭ್ಯ ಹಿರಣ್ಯ ಅನ್ನಾದಿ ದಾನ ಕೊಡ್ತಕ್ಕಂಥದ್ದು. ಇನ್ನು ತಪಸ್ಯಸಿ, ತಪಃ ಚರಸಿ, ಇಂದ್ರಿಯ ನಿಗ್ರಹ ಪೂರ್ವಕವಾಗಿ ಭಗವಂತನ ಚಿಂತನೆ. ಈ ಪ್ರಕಾರವಾದಂದ್ರೆ ಯಜ್ಞದಾನ ತಪಸ್ಸು ಅನ್ನುವಂತಹ ಧಾರ್ಮಿಕ ಕಾರ್ಯಕ್ರಮಗಳಿರಬಹುದು ಅಥವಾ ಲೌಕಿಕ ಕಾರ್ಯಗಳಿರಬಹುದು, ಎಲ್ಲವನ್ನು ಮದರ್ಪಣಂ ಕುರುಷ್ವ, ನಾರ್ಪಣ ಎಂಬುದಾಗಿ ಮಾಡು. ಈ ರೀತಿ ಮಾಡಿದರೆ ನಿಷ್ಕಾಮ ಭಕ್ತಿ ಆಗ್ತದೆ. ನಿಷ್ಕಾಮ ಭಕ್ತಿ ಭಗವಂತನನ್ನ ಪಡೆಯುವುದಕ್ಕಾಗಿಯೇ ಭಗವಂತನಿಗೆ ಸಮರ್ಪಿಸಿದ ಜೀವನ ಅದು. ಅದರ ಬಗ್ಗೆ ನಾವು ಹಿಂದೆ ಎಲ್ಲ ಸಾಕಷ್ಟು ಚರ್ಚೆ ಮಾಡಿದ್ರಿಂದ ಮುಂದಕ್ಕೆ ಹೋಗೋಣ. ಏವಂ ಕುರುವತಃ ತವ ಯದ್ ಭವತಿ ತತ್ ಶೃಣು. ಈ ರೀತಿ ಮಾಡ್ತಾ ಇದ್ರೆ ನಿಂಗೆ ಏನ್ ಫಲ ಆಗುತ್ತದೆ? ನಿಷ್ಕಾಮ ಭಕ್ತಿಯನ್ನ ಮಾಡಿದರೆ ನಿನಗೆ ಸಿಗುವಂತಹ ಫಲ ಏನು? ಭಗವಂತ ಹೇಳ್ತಾನೆ, ಶುಭಾಶುಭ ಫಲೈರೇವಂ ಮೋಕ್ಷಸೆ ಕರ್ಮ ಬಂಧನೈ ಸನ್ಯಾಸ ಯೋಗ ಯುಕ್ತಾತ್ಮ ವಿಮುಕ್ತೋ ಮಾಮುಪೈಷ್ಯಸಿ. ಏವಂ ಶುಭಾಶುಭ ಫಲೈ ಕರ್ಮಬಂಧನೈ ಮೋಕ್ಷತೆ. ಈ ರೀತಿ ನೀನು ನಿಷ್ಕಾಮ ಕರ್ಮವನ್ನ ಅಥವಾ ಕರ್ಮಯೋಗವನ್ನ ಅಥವಾ ನಿಷ್ಕಾಮ ಭಕ್ತಿಯನ್ನ ಮಾಡುವುದರಿಂದ ಶುಭಾಶುಭ ಫಲೈ ಕರ್ಮಬಂಧನೈ ಮೋಕ್ಷಸೆ. ಶುಭಾಶುಭ ಫಲಗಳುಳ್ಳ ಶುಭಾಶುಭ ಫಲಗಳುಳ್ಳ ಕರ್ಮ ಬಂಧನಗಳಿಂದ ಮುಕ್ತನಾಗುತ್ತೀಯಾ. ಕರ್ಮ ಬಂಧನ ಎಂಬ ಶಬ್ದ ಇದೆ. ಕರ್ಮವು ಜೀವವನ್ನು ಬಂಧಿಸ್ತದೆ. ಹೇಗೆ?
ಕೆಲವು ಶುಭ ಕರ್ಮಗಳು, ಕೆಲವು ಅಶುಭ ಕರ್ಮಗಳು. ಶುಭ ಕರ್ಮ ಅಂದ್ರೇನು? ಪುಣ್ಯ ಕರ್ಮ. ಅಶುಭ ಕರ್ಮ ಅಂದ್ರೇನು? ಪಾಪ ಕರ್ಮ. ಈ ಪುಣ್ಯ ಪಾಪ ಕರ್ಮಗಳು ಫಲವನ್ನ ಕೊಡುವುದರ ಮೂಲಕವಾಗಿ ಜೀವವನ್ನು ಬಂಧಿಸ್ತವೆ, ಕಟ್ಟಾಕ್ತವೆ. ಅದು ಪುಣ್ಯ ಮಾಡಿ ಪುಣ್ಯ ಮಾಡಿ ಅಂತ ಹೇಳ್ತಾರಲ್ಲ, ಹಾಗಾದ್ರೆ ಪುಣ್ಯ ಮಾಡಿದ್ರೆ ಅದು ಸಹಜವಾಗಿ ಸುಖ ಸಾಧನೆಗಳಿಗೆ ಒದಗಿಸ್ತದೆ ಅನ್ನೋದಂತೂ ಹೌದು. ಅಂದ್ರೆ ಪರಿಸ್ಥಿತಿಯನ್ನು ಅನುಕೂಲಕರವಾಗಿ ಮಾರ್ಪಡಿಸ್ತದೆ ಅನ್ನೋದು ಹೌದು. ಆದ್ರೆ ಅದು ಬಂಧನವೇ. ಮೋಕ್ಷದ ದೃಷ್ಟಿಯಿಂದ ನೋಡಿದಾಗ ಪುಣ್ಯ ಮತ್ತು ಪಾಪ ಎರಡು ಬಂಧಿಸ್ತದೆ. ಒಂದು ಕಬ್ಬಿಣದ ಕೋಳ, ಇನ್ನೊಂದು ಚಿನ್ನದ ಕೋಳ ಅಂತ ದೃಷ್ಟಾಂತ ಕೊಡ್ತಾರೆ. ಈಗ ಪುಣ್ಯ ಫಲದಿಂದ ಸ್ವರ್ಗ ಪ್ರಾಪ್ತಿ ಆಗ್ತದೆ, ಅಥವಾ ಶ್ರೀಮಂತಿಕೆ ಉಂಟಾಗ್ತದೆ, ಸುಖ ಸಂಪತ್ತಿಗೆ ಉಂಟಾಗ್ತದೆ, ಅದು ಬಂಧನವೇ. ಇನ್ನು ಪಾಪದ ಫಲವಾಗಿ ಕೇಳೋದೇ ಬೇಡ, ದುಃಖ ಉಂಟಾಗ್ತದೆ, ಅದರಿಂದಂತೂ ನಾವು ಬಂಧನ ಅಂತ ಒಪ್ಪಿಕೊಳ್ತೇವೆ. ಸುಖವೂ ಬಂಧನವ ಕೇಳಿದ್ರೆ ಹೌದು. ಯಾಕಂದ್ರೆ ಈ ಸುಖ ದುಃಖಗಳು ಏನ್ ಮಾಡ್ತವೆ ಅಂದ್ರೆ, ಆ ಸುಖ ದುಃಖ ಎನ್ನುವಂತಹ ಪುಣ್ಯ ಪಾಪದ ಫಲಗಳು ನಮ್ಮನ್ನು ಹುಟ್ಟು ಸಾವಿನ ಚಕ್ರಕ್ಕೆ ಸಿಲುಕಿಸ್ತವೆ. ಅತಿಶಯವಾದ ಪುಣ್ಯ ಸಂಪಾದನೆ ಆಗಿದ್ರೆ ಸತ್ತ ಮೇಲೆ ಆ ಪುಣ್ಯ ಫಲಭೋಗಕ್ಕಾಗಿ ಅವನು ವಿಶೇಷ ದೇಹವನ್ನು ಪಡ್ಕೊಳ್ಬೇಕು, ಲೋಕವನ್ನು ಪಡ್ಕೊಳ್ಬೇಕು, ಅಥವಾ ವಿಶೇಷವಾದಂತಹ ಒಂದು ಪರಿಸ್ಥಿತಿಯಲ್ಲಿ ಹುಟ್ಟಬೇಕಾಗ್ತದೆ. ಅತಿಶಯವಾದ ಪುಣ್ಯ, ಅತಿಶಯವಾದ ಪಾಪ ಎರಡು ಬಂಧನ. ಹಾಗಾದ್ರೆ ನಾವು ಪುಣ್ಯ ಮಾಡಬಾರ್ದ? ಇದು ಒಂದು ಪ್ರಶ್ನೆ ಕೆಲವರು ಕೇಳಲಿಕ್ಕುಂಟು. ಪುಣ್ಯ ಮಾಡಿ ಪುಣ್ಯ ಸಂಚಯ ಆಗ್ಬೇಕು ಅಂತ ಹೇಳ್ತಿರಲ್ಲ. ನೋಡಿ, ಇಲ್ಲಿ ಬಹಳ ಗಮನಿಸಬೇಕಾದ ಅಂಶ ಏನಂದ್ರೆ, ಪುಣ್ಯ ಎರಡು ರೀತಿಯಿಂದ ಆಗ್ತದೆ. ಒಂದು ಸಕಾಮ ಕರ್ಮದಿಂದ, ಸಕಾಮ ಈಶ್ವರಾರಾಧನೆ ಅಥವಾ ಸಕಾಮವಾದ ಸತ್ಕರ್ಮ. ಅದು ಯಜ್ಞ, ದಾನ, ತಪಸ್ಸು, ಈಶ್ವರಾರಾಧನೆ ಯಾವುದೇ ಇರಲಿ, ಸತ್ಕರ್ಮಗಳು ಸಕಾಮವಾಗಿ ಮಾಡಿದಾಗ ಅದೊಂದು ಪುಣ್ಯ ಬರ್ತದೆ. ಹಾಗೆ ನಿಷ್ಕಾಮವಾಗಿ ಮಾಡಿದಂತಹ ಯಜ್ಞದಾನ, ತಪಸ್ಸು, ಈಶ್ವರಾರಾಧನೆಗಳೆಲ್ಲವೂ ಕೂಡ ಒಂದು ಪುಣ್ಯವನ್ನು ತಂದುಕೊಡ್ತದೆ. ಇಲ್ಲಿ ನಿಷ್ಕಾಮವಾಗಿ ಮಾಡಿದ ಈಶ್ವರಾರಾಧನೆಯ ಪುಣ್ಯ ಏನಿದೆ, ಅದು ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಟ್ಟು ಮೋಕ್ಷದಡೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನು. ಸಕಾಮವಾಗಿ ಮಾಡಿದಂತಹ ಪುಣ್ಯ ಕರ್ಮಗಳು ನಮಗೆ ಫಲವನ್ನು ಕೊಟ್ಟು ಬಂಧನವನ್ನು ಉಂಟು ಮಾಡ್ತದೆ. ಅದರಿಂದ ಇಲ್ಲಿ ಶುಭ ಅಶುಭ ಎಂಬ ಶಬ್ದ ಬಳಸಿದಾರಲ್ಲ, ಶುಭ ಅಂದ್ರೆ ಸಕಾಮ ಸತ್ಕರ್ಮ ಜನಿತ ಪುಣ್ಯಾನಿ, ಪುಣ್ಯ ಕರ್ಮಗಳು ಅಂತ. ಆದ್ರೆ ಅಂತಹ ಪುಣ್ಯ ಮತ್ತು ಪಾಪ ಇವುಗಳನ್ನೇ ಇಲ್ಲಿ ನೆನಪಿಡ್ಬೇಕಾದ ಅಂಶ ಶಂಕರರು ಸ್ಪಷ್ಟವಾಗಿ ಬರೀತಾರೆ. ಶುಭಾಶುಭ ಫಲಾನಿ ಕರ್ಮಾಣಿ, ಇಲ್ಲಿ ಶುಭಾಶುಭ ಫಲಗಳನ್ನ ನೀಡುವ ಕರ್ಮಗಳು ಅಂತ ಅರ್ಥ. ಆ ಕರ್ಮಗಳಿಂದ ಬಂಧನ ಉಂಟಾಗಿರ್ತದೆ ನಮಗೆ. ಅದರಿಂದ ನಮ್ಗೆ ಮೋಕ್ಷಸೆ, ಬಿಡುಗಡೆಯನ್ನ ನೀನು ಹೊಂದುತ್ತೀಯ. ಅಷ್ಟೇ ಅಲ್ಲ, ಅವನಿಗೆ ಒಂದು ಪದವಿ ಬರ್ತದೆ, ಬಿರುದು ಬರ್ತದೆ, ಪದ್ಮಭೂಷಣ ಪದ್ಮವಿಭೂಷಣ ಅಂತೆಲ್ಲ ಹೇಳ್ತಾರಲ್ಲ, ಹಾಗೆ ಸನ್ಯಾಸ ಯೋಗ ಯುಕ್ತಾತ್ಮ ಅಂತ ಕರೀತಾರೆ. ಯಾರಿಗೆ? ಕರ್ಮಯೋಗವನ್ನ ಅಥವಾ ನಿಷ್ಕಾಮ ಈಶ್ವರ ಭಕ್ತಿಯನ್ನ ಮಾಡುವವನಿಗೆ ಹೆಸರೇನೋ ಸನ್ಯಾಸ ಯೋಗ ಯುಕ್ತಾತ್ಮ. ಸನ್ಯಾಸ ಮತ್ತು ಯೋಗ ಎರಡರಿಂದ ಒಡಗೂಡಿದವನು. ಸನ್ಯಾಸಶ್ಚ ಅಸೌ ಯೋಗಶ್ಚ ಇತಿ ಸನ್ಯಾಸ ಯೋಗ. ಸನ್ಯಾಸ ಅಂದ್ರೇನು? ಮತ್ ಸಮರ್ಪಣತೆಯ, ಭಗವಂತನಿಗೆ ಅವನು ತ್ಯಾಗ ಮಾಡಿದ್ರಿಂದ ಅವನು ಸನ್ಯಾಸಿ ಆದ. ಕರ್ಮತ್ವಾತ್ ಯೋಗ, ಅವನು ಕರ್ಮವನ್ನ ಮಾಡಿದ್ರಿಂದ, ಯೋಗ ಬುದ್ಧಿಯಿಂದ ಕರ್ಮವನ್ನ ಮಾಡಿದ್ರಿಂದ ಅದು ಯೋಗವಾಯಿತು. ಆದ್ರಿಂದ ಅವನಿಗೆ ಸನ್ಯಾಸ ಯೋಗ ಯುಕ್ತನು ಎಂಬುದಾಗಿ ಭಗವಂತ ಬಿರುದನ್ನು ಕೊಟ್ಟಿದ್ದಾನೆ. ಈ ಮಾತನ್ನು ಹಿಂದೆಯೂ ಹೇಳಿದ್ದನು. ಎಲ್ಲಿ? 6ನೇ ಅಧ್ಯಾಯದ ಆರಂಭದಲ್ಲಿ. ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ ನ ಚಾಕ್ರಿಯಃ ಯಂ ಸನ್ಯಾಸಮಿತಿ ಪ್ರಾಹುಃ ತಂ ಯೋಗಂ ವಿದ್ಧಿ ಪಾಂಡವ ನಖ್ಯ ಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಅಂದ್ರೆ ಅನಾಶ್ರಿತ ಕರ್ಮಫಲವನ್ನು ಬಿಟ್ಟು ಕಾರ್ಯಂ ಕರ್ಮ, ಮಾಡಬೇಕಾದ ಕರ್ತವ್ಯ ಕರ್ಮಗಳನ್ನ ಯಾರು ಮಾಡ್ತಾರೋ ಸ ಸನ್ಯಾಸೀಚ ಯೋಗೀಚ,
ಅವನು ಸನ್ಯಾಸಿಯೂ ಹೌದು, ಯೋಗಿಯೂ ಹೌದು. ನ ನಿರಗ್ನಿರ್ನ ಚಾಕ್ರಿಯ, ಅಗ್ನಿ ಬಿಟ್ಟವನಲ್ಲ, ಕರ್ಮ ಬಿಟ್ಟವನು ಅಲ್ಲ. ಸಾಮಾನ್ಯವಾಗಿ ಶಾಸ್ತ್ರಗಳಲ್ಲಿ ಅಗ್ನಿಯನ್ನ ಬಿಟ್ಟವನಿಗೆ ಸನ್ಯಾಸಿ ಅಂತ, ಸನ್ಯಾಸಿಗಲ್ದೇನೆ ಬೇರೆ ಯಾರಿಗೆ ಅಗ್ನಿಯನ್ನು ಬಿಡುವ ಹಾಗಿಲ್ಲ. ಅಗ್ನಿ ಜೊತೆಯಲ್ಲೇ ಇರಬೇಕು. ಬ್ರಹ್ಮಚಾರಿ ಆಗಿದ್ರೆ ಅವನಿಗೆ ಅಗ್ನಿ ಕಾರ್ಯದ ಮೂಲಕ ಅಗ್ನಿ ಜೊತೆಯಲ್ಲಿ ಇರ್ತದೆ. ಗೃಹಸ್ಥನಾಗಿದ್ರೆ ಅವನಿಗೆ 3 ಅಗ್ನಿಗಳು ಜೊತೆಯಲ್ಲಿ ಬರ್ತದೆ. ಗಾರ್ಹಪತ್ಯ, ಆವಹನೀಯ, ದಕ್ಷಿಣಾಗ್ನಿ ಅಂತ ಕೊನೆಯವರೆಗೂ ಅವನದು ಇಟ್ಕೊಂಡಿರ್ಬೇಕು. ಎಲ್ಲ ಕರ್ಮಗಳನ್ನು ಅಗ್ನಿಯಲ್ಲೇ ಮಾಡಬೇಕು ಅಂತ ಅದು ಶಾಸ್ತ್ರದಲ್ಲಿ ಹೇಳಿರೋದು. ಅಗ್ನಿಯನ್ನು ಬೀಳುವ ಅಧಿಕಾರ ಇರೋದು ಸನ್ಯಾಸಿ. ಆದ್ರಿಂದ ಕೇವಲ ಅಗ್ನಿಯನ್ನ ಬಿಟ್ಟ ಮಾತ್ರಕ್ಕೆ ಅವನು ಸನ್ಯಾಸಿ ಅಲ್ಲ. ಅಷ್ಟೇ ಅಲ್ಲ, ಯೋಗ ಅಂತ ಕರೀತಾರೆ. ಯೋಗ ಅಂದ್ರೆ ಏನು? ಮನಸ್ಸನ್ನು ಪ್ರಶಾಂತಗೊಳಿಸುವಂತಹ ಧ್ಯಾನ, ಮೆಡಿಟೇಷನ್. ನಾನು ಎಲ್ಲ ಕರ್ಮವನ್ನು ಬಿಟ್ಟು ಬಿಟ್ಟಿದ್ದೇನೆ ಅನ್ನೋ ಕಾರಣಕ್ಕೆ ಅವನು ಯೋಗಿಯೂ ಅಲ್ಲ. ಯಾರು ಯೋಗಿ ಮತ್ತು ಸನ್ಯಾಸಿ ಅಂದ್ರೆ ಕರ್ಮದ ಮಧ್ಯದಲ್ಲಿ ಇರಬಹುದು. ಯಾರ ಮನಸ್ಸಿನಲ್ಲಿ ತ್ಯಾಗ ಇದೆಯೋ, ಇದಂ ನಮಮ, ಇದ್ಯಾವುದು ನನ್ನದಲ್ಲ, ಈಶಾವಾಸ್ಯವಿದಂ ಸರ್ವಂ, ಇದೆಲ್ಲವೂ ಭಗವಂತನಿಗೆ ಸೇರಿದ್ದು ಅನ್ನೋ ಭಾವ ಇದೆಯೋ, ಯಾರ ಮನಸ್ಸು ಅತ್ಯಂತ ಪ್ರಶಾಂತವಾಗಿದೆಯೋ ಅವನೇ ಯೋಗಿ. ಅವನು ಗಾರ್ಹಸ್ಥ್ಯದಲ್ಲಿರ್ಲಿ, ವಾನಪ್ರಸ್ಥದಲ್ಲಿರ್ಲಿ, ಬ್ರಹ್ಮಚಾರಿ ಆಗಿರ್ಲಿ, ಬೇಕಾದ್ದಿರ್ಲಿ. ಆದ್ರಿಂದ ಇಲ್ಲಿ ಕೃಷ್ಣ ಅದನ್ನು ಒತ್ತು ಕೊಡ್ತೇನೆ. ಸನ್ಯಾಸ ಯೋಗಯುಕ್ತನೋ, ಸನ್ಯಾಸಿಯೂ ಹೌದು, ಯೋಗಿಯೂ ಹೌದು ಅಂತ. ಅಂಥವನು ವಿಮುಕ್ತೋ ಮಾಮ ಪೈಷ್ಯಸಿ, ಜೀವನ್ನೇವ ಪತಿತೇಚ ಅಸ್ಮಿನ್ ಶರೀರೆ ಮಾಂ ಉಪೈಷ್ಯಸಿ, ಆಗಮಿಷ್ಯಸಿ. ಬದುಕಿದ್ದಾಗಲೇ ಅಥವಾ ಈ ಶರೀರ ಬಿದ್ದಾಗ ಅಂದ್ರೆ ಸತ್ತ ಮೇಲೆ ಮಾಂ ಉಪೈಷ್ಯಸಿ, ನನ್ನನ್ನೇ ಸಮೀಪಿಸ್ತಾನೆ, ನನ್ನ ಬಳಿಗೆ ಬರ್ತೀಯಾ ಅಂತ ಹೇಳ್ತಿದ್ದಾನೆ. ಅದು ಅರ್ಜುನನ ಉದ್ದೇಶಿಸಿ ಸಂಬೋಧಿಸಿ ಹೇಳಿದ್ದಾನೆ. ನಮ್ಮೆಲ್ಲರಿಗೂ ಕೊಟ್ಟ ಸಂದೇಶ. ಈ ರೀತಿಯಾದ ಜೀವನ ನಡೆಸಿದ್ರೆ ಬದುಕಿದ್ದಾಗಲೇ ನನ್ನ ಜೊತೆಗಿರ್ತೀಯ, ದೇಹ ಬಿಟ್ಟ ಮೇಲೂ ಶಾಶ್ವತವಾಗಿ ನನ್ನ ಬಳಿ ನನ್ನನ್ನು ಸೇರ್ತೀಯ, ಉಪಏಷ್ಯಸಿ, ಸಮೀಪ ಬರ್ತೀಯ ಅಂತ ಅರ್ಥ. ಈ ಪ್ರಕಾರವಾಗಿ ನಿಷ್ಕಾಮ ಭಕ್ತಿಗೆ ಫಲವನ್ನು ಕೂಡ ಹೇಳಿದ್ದಾಯ್ತು. ಇನ್ನೊಂದು ಶ್ಲೋಕ ಇದೆ ಇದೇ ವಿಷಯದಲ್ಲಿ, ನಾಳೆ ದಿನ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ.